ಸಂಬಂಧವು
ಒಂದು ಸಮಯದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಏನಂತಂದರೆ ಮೇರಿ ಸಿಸ್ಟರ್ ಅವರಿಗೆ ಸಂದೇಶ ಇತ್ತು, ಅನಾನುಕೂಲವಾಗಿ ಅವರಿಗೆ ಅಪಘಾತವಾಗಿದ್ದ ಕಾರಣ ನಮ್ಮ ಸಿಸ್ಟರ್ ಲಿಡಿಯಾ ಅವರು ಹೇಳಿದರೆ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಒಂದೇ ಸರಿಗೆ ಓಕೆ ಅಂತ ಹೇಳಿದ್ರು. ನಮ್ಮ ಆತ್ಮಿಕ ತಂದೆ ಆತ್ಮಿಕ ತಾಯಿ ಇಲ್ಲೇ ಇದ್ದಾರೆ, ಅವರಿಗೆ ದೊಡ್ಡದಾದ ರೀತಿಯಲ್ಲಿ ಒಂದು ಚಪ್ಪಾಳೆಯನ್ನು ಈ ಒಂದು ಸಮಯದಲ್ಲಿ ಸಂದೇಶಕ್ಕಾಗಿ ನಾನು ಅವರಿಗೆ ಸಮಯವನ್ನು ಸಲ್ಲಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ ಈ ಬೆಳಗಿನ ಜಾವದಲ್ಲಿ ಈ ರೀತಿ ನಾವು ಸ್ತ್ರೀಯರಾಗಿ ಕೂಡಿ ಬರುವುದು ನನಗೆ ಬಹಳ ಸಂತೋಷವಾದಂಥ ಸಂಗತಿ. ಎಷ್ಟೋ ವರ್ಷಗಳು ಇದನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಯಾರೋ ಮಾಡಬೇಕಂತ ನಾನು ಎದುರು ನೋಡ್ತಾ ಇದ್ದೆ. ದೇವರ ಉತ್ತರ ಕೊಟ್ಟಿದ್ದಾರೆ. ಸಹೋದರಿ ನಿರ್ಮಲಾ ಅವರಿಗೆ ನಾವು ಜೋರಾಗಿ ಚಪ್ಪಾಳೆ ತಗೋಣ. ಎಲ್ಲೋದ್ರು ಎಲ್ಲಿ ವಿಡಿಯೋ ತಗೋತಾ ಇದ್ರು. ಓಕೆ, ಪ್ರೈಸ್ ದಿ ಲಾರ್ಡ್. ಆ್ಯಕ್ಚುಲಿ ನಾನು ಸ್ಪೀಕರ್ ಅಲ್ಲ, ಆದರೂ ದೇವರು ನನಗೆ ಕೊಟ್ಟಿರುವಂಥ ಈ ಸೌಭಾಗ್ಯಕ್ಕಾಗಿ ನಾನು ದೇವರನ್ನು ಮಹಿಮೆ ಪಡಿಸುತ್ತೇನೆ. ಆಮೇಲೆ ಈ ಒಂದು ರೀತಿಯಾದಂಥ ಕೂಟಗಳು ನಾವು ಯಾವಾಗೂ ಇಟ್ಕೋಬೇಕು. ಯಾಕಂದರೆ ಈ ರೀತಿ ನಾವು ಅನ್ಯೋನ್ಯತದಲ್ಲಿ ಸ್ತ್ರೀಯರಾದಂಥ ನಾವು ಕೂಡಿ ಬರುವಾಗ ಅಲ್ಲೇ ಇನ್ನೂ ದೊಡ್ಡದಾದಂಥ ಒಂದು ಶಕ್ತಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ದೇವರಂತನೇ ಇಬ್ರಿಯರ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡ್ತೀವಿ, ಸ್ತ್ರೀಯರಿಗೆ ದೇವರು ಎಷ್ಟು ಭಾಗ್ಯವನ್ನು ಕೊಟ್ಟಿದ್ದಾನೆ ಅಂದರೆ, ನಾನು ಯಾವಾಗಲೂ ನಮ್ಮ ಸ್ತ್ರೀಯರನ್ನು ಈ ವಾಕ್ಯದಿಂದ ಪ್ರೋತ್ಸಾಹ ಪಡಿಸ್ತೇನೆ. ಅಂದರೆ ದೇವರಲ್ಲಿ ನಾವು ಯಾವ ರೀತಿ ಪ್ರಾರ್ಥಿಸ್ತೇವೆ ಅಂದರೆ, ಸ್ತ್ರೀಯರು ಸತ್ತವರನ್ನ ಕೂಡ ನಾವು ಪುನಃ ಪಡ್ಕೊಳ್ಳುವಷ್ಟು ಶಕ್ತಿ ಭರಿತವಾದಂಥ ಸ್ತ್ರೀಯರು ನಾವಾಗಿದ್ದೇವೆ. ಅದಕ್ಕೆ ಇಂಥ ಒಬ್ಬ ಸ್ತ್ರೀ ಮಾಡಿದ್ರೆ ಸತ್ತವರು ತಿರುಗಿ ಬರುವುದಾದ್ರೆ, ಇಷ್ಟು ಕೂಡಿ ನಾವು ಮಾಡುವುದಾದ್ರೆ ಇನ್ನು ಎಷ್ಟು ಅದ್ಭುತ ಕಾರ್ಯಗಳಾಗಲಿಕ್ಕಿಲ್ಲ, ಹೌದಾ? ಸೊ ಅದಕ್ಕೆ ನಾವು ಕೂಡಿ ಬರುವುದು ಬಹಳ ಶ್ರೇಷ್ಠ. ಹುಬ್ಬಳ್ಳಿಯಿಂದ ಎಷ್ಟು ಜನ ಬಂದಿದ್ದಾರೆ ಹೇಳ್ತೀರಾ? ಪ್ರೈಸ್ ದಿ ಲಾರ್ಡ್. ಹುಬ್ಬಳ್ಳಿಯಿಂದ ಇಷ್ಟು ಭಾರದಿಂದ ಅವರಿಷ್ಟು ದೂರ ನಮ್ಮ ಒಂದು ಸಭೆಯಲ್ಲಿ ಈ ರೀತಿ ಕೂಡಿ ಬಂದು ನಮ್ಮ ಪಟ್ಟಣಕ್ಕಾಗಿ, ನಮ್ಮ ಸೇವಕರಿಗಾಗಿ, ನಮ್ಮ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸಲಿಕ್ಕೆ ಇಷ್ಟು ದೂರದಿಂದ ಬಂದಿದ್ದಾರೆ. ಮತ್ತು ಧಾರವಾಡದವರು, ಉಳಿದವರೆಲ್ಲ ಧಾರವಾಡದವರಲ್ಲ, ಬೇರೆ ಎಲ್ಲರೂ ಬಂದಿದ್ದಾರೆ. ಮುಳುಗುಂದ ಯಾರು? ಪ್ರೈಸ್ ದಿ ಲಾರ್ಡ್. God bless you, sister. Thank you for coming. Oh, very good. Thank you. God bless you. Okay, ನಮಗೆ ಮೊದಲು ಕಾಲದಲ್ಲಿ ಅಕ್ಕಪಕ್ಕದಲ್ಲಿದ್ದಂಥ ಜನರು ಯಾರು ಈ ಮನೆ ಅವರು ಹಳೆ ಕಾಲದಲ್ಲಿ ಓಕೆ, ಇಲ್ಲಿ ನಾವು ನೋಡ್ತೀವಿ ಯಾರನ್ನ ದೇವರು ಮಾತನಾಡಿಸ್ತಾ ಇದ್ದಾರೆ. ಯಾರನ್ನ ಮೊದಲನೇ ವರ್ಷದಲ್ಲಿ ನೋಡ್ಕೊಂಡು ಬರ್ತೀವಿ, ನಿಶ್ಚಿತೆಯ ಹೆಂಗಸರಿಗೆ. ನಾವೆಲ್ಲರೂ ಯಾರು ಈಗ ಕೂಡಿ ಬಂದವರು? ಹೆಂಗಸರು. ಅಂದರೆ ಹೆಂಗಸರು ಅಂದರೆ ಮದುವೆ ಆದವರು ಇರ್ಬೋದು, ಮದುವೆ ಆಗಲಾರದವರು ಇರ್ಬೋದು, ವೃದ್ಧರು ಇರ್ಬೋದು, ಚಿಕ್ಕವರು ಇರ್ಬೋದು, ಹೆಂಗಸರು. ದೇವರು ಇಲ್ಲಿ ಸ್ಪಷ್ಟವಾಗಿ ಹೆಂಗಸರ ಜೊತೆ ಮಾತನಾಡ್ತಾ ಇದ್ದಾರೆ. ಏನಂತ ಮಾತನಾಡ್ತಾ
ನಿಶ್ಚಿತೆಯ ಹೆಂಗಸರೇ ಹೇಳಿರಿ. ಓಕೆ, ಇಲ್ಲಿ ಟೆಕ್ಸ್ಚುವಲ್ ಲ್ಯಾಂಗ್ವೇಜ್ ನಿಶ್ಚಿತ ಅಂದ್ರೆ ನಿಶ್ಚಿಂತೆಯಿಂದ ಇದ್ದಂಥ ಹೆಂಗಸರು. ನಮ್ಮ ಒಂದು ಕಾಮನ್ ಭಾಷೆಯಲ್ಲಿ ಎಂಥ ಹೆಂಗಸರು? ನಿಶ್ಚಿಂತೆಯಾಗಿ ಇದ್ದಂಥ ಹೆಂಗಸರು. ಮತ್ತೆ ಹೇಳಿರಿ, ಮುಂದೆ ನನ್ನ ಧ್ವನಿಯನ್ನು ಕೇಳಿರಿ. ಭಯವಿಲ್ಲದ ಹೆಣ್ಣುಗಳೆಲ್ಲ. ಎರಡನೇದು ಯಾವ ರೀತಿಯಾದ ಹೆಣ್ಣು ಮಕ್ಕಳು? ಭಯವಿಲ್ಲದ ಹೆಣ್ಣುಗಳಿಲ್ಲ. ಭಯವಿಲ್ಲದ ಹೆಣ್ಣು ಮಕ್ಕಳು. ಮೊದಲನೇದಾಗಿ ನಿಶ್ಚಿಂತವಾಗಿ ಇರುವಂತ ಹೆಣ್ಣು ಮಕ್ಕಳು, ಆಮೇಲೆ ಭಯವಿಲ್ಲದ ಹೆಣ್ಣು ಮಕ್ಕಳು. ಮೂರನೇದಾಗಿ ನೋಡೋಣ. ನನ್ನ ಮಾತಿಗೆ ಕಿವಿಗೊಡಿರಿ. ನಿರ್ಭೀತರೆ ಒಂದು ವರ್ಷದ ಮೇಲೆ ಕೆಲವು ದಿನಗಳಲ್ಲಿ ಕಳವಳಗೊಳ್ಳುವಿರಿ. ಮೂರನೇ ಟೈಪ್ ಯಾರಂದ್ರೆ ನಿರ್ಭೀತರೆ. ನಿರ್ಭೀತರು ಅಂದ್ರೆ ಭೀತಿ ಇಲ್ಲದವರು, ಎಷ್ಟು ಸ್ಟ್ರಾಂಗ್ ಆಗಿ ಎಷ್ಟು ಧೈರ್ಯದಿಂದ ಇರುವಂತ ಹೆಂಗಸರು. ಆಮೇಲೆ ನಿರ್ಭೀತರೆ ಒಂದು ವರ್ಷದ ಕೆಲವು ದಿನಗಳಲ್ಲಿ ಕಳವಳಗೊಳ್ಳುವಿರಿ. ದ್ರಾಕ್ಷಿಯ ಕೊಯ್ಲು ಇಲ್ಲದೆ ಹೋಗುವುದು, ಯಾವ ಬೆಳೆಯು ದೊರೆಯುವುದು. ನಿಶ್ಚಿತೆಯವರೇ ನಡುಗಿರಿ, ನಿರ್ಭೀತರೆ ಕಳವಳಗೊಳ್ಳಿರಿ. ಮತ್ತೆ ಮತ್ತೆ ನಿಶ್ಚಿಂತರೆ ಮತ್ತು ನಿರ್ಭೀತರೆ ಹೇಳಿರಿ ಅಂತ ಕೇಳಿರಿ ಅಂತ ಹೇಳ್ತಾರೆ. ಮೊದಲನೇದಾಗಿ ನಾವು ಹೇಳಬೇಕು. ಎಲ್ಲಿಂದ ಹೇಳಬೇಕಂತೆ? ಇಂಗ್ಲಿಷಲ್ಲಿ ಎಷ್ಟು ಚೆನ್ನಾಗಿದೆ, ರೈಸ್ ಅಪ್ ಯು ವಿಮೆನ್ ಹೂ ಆರ್ ಅಟ್ ಈಸ್, ಹಿಯರ್ ಮೈ ವಾಯ್ಸ್. ಹೂ ಆರ್ ಅಟ್ ಈಸ್ ಅಂದ್ರೆ ಕಂಫರ್ಟಬಲ್ ಝೋನ್. ಇನ್ನೊಂದು ಭಾಷಾಂತರದಲ್ಲಿ ಕಾಂಪ್ಲಿಸೆಂಟ್ ವಿಮೆನ್ ಅಂತ ಇದೆ. ಕಾಂಪ್ಲಿಸೆಂಟ್ ಅಂದ್ರೆ ಬಹಳ ಆರಾಮಾಗಿ ಕಂಫರ್ಟ್ ಝೋನ್ ಅಲ್ಲಿ ಇರುವಂತ ಹೆಣ್ಮಕ್ಕಳು. ಈ ಕಾಲದಲ್ಲಿ ನಾವು ನೋಡುವುದಾದ್ರೆ ನಾವು ಯಾರಾದ್ರೂ ಕಷ್ಟದಲ್ಲಿದ್ದೀವ? ಕಷ್ಟ ಅಂದ್ರೆ ಯಾವ ಕಷ್ಟ ಗೊತ್ತಾ? ಅಂದ್ರೆ ಒಟ್ಟು ನಿಸ್ಸಹಾಯಕರಾಗಿ ಯಾರು ದಿಕ್ಕು ಇಲ್ಲದೆ ನಾವು, ಕೆಲವರು ಬರ್ತಾರೆ ನಮ್ಮ ಕಡೆ ಅಂದ್ರೆ ಹಳ್ಳಿಗಳಿಂದ ಬರ್ತಾರೆ ಕೆಲವರು, ಯಾರು ಇಲ್ಲ ಅಂದ್ರೆ ಒಂದು ಶೆಡ್ ಹಾಕೊಂಡು ಒಂದು ಹೊಲದ ಪಕ್ಕದಲ್ಲಿ ಅವಳು ಒಂದು ಗಿಡದ ಕೆಳಗಡೆ ಒಂದು ಸಣ್ಣ ಶೆಡ್ ಹಾಕೊಂಡಿದ್ದಾಳೆ. ಅವ್ರಿಗೆ ತಾಯಿ ಬಿಟ್ರೆ ಯಾರಿಲ್ಲ. ಆ ತಾಯಿ ಕೂಡ ಮುದುಕಿ, ಅವಳಿಗೆ ಏನು ಕೆಲಸ ಮಾಡ್ಲಿಕ್ಕೆ ಬರುವುದಿಲ್ಲ. ಇವ್ರು ನೋಡಿದ್ರೆ ರಕ್ತಹೀನತೆ, ಯಾಕಂದ್ರೆ ಊಟ ಇಲ್ಲದೆ, ಯಾರು ದಿಕ್ಕಿಲ್ಲದೆ, ಅವಳಿಗೆ ಯಾವ ರೀತಿ ಜೀವನ ಮಾಡಬೇಕು ಗೊತ್ತಿಲ್ಲದೆ, ಯಾರೋ ವಾಕ್ಯ ಸಾರಿದ್ದಾರೆ, ಯಾವುದೋ ಚರ್ಚ್ಗೆ ಹೋಗ್ತಿದ್ಲು, ಮತ್ತು ಅಲ್ಲಿಂದ ಸಡನ್ಲಿ ಅವಳಿಗೆ ಈ ಚರ್ಚ್ಗೆ ಹೋಗ್ತಾಗಿ ಇಲ್ಲಿ ಬರ್ತಾ ಇದ್ದಾರೆ. ಈಗ ಪ್ರತಿ ವಾರವನ್ನು ನನಗೋಸ್ಕರ ಪ್ರೇಯರ್ ಮಾಡಿ, ನನಗೋಸ್ಕರ ಪ್ರೇಯರ್ ಮಾಡಿ. ಅವಳು ಹಾಕೊಳ್ಳೋ ಬಟ್ಟೆಗಳು ನಾರ್ತಿರ್ತವೆ. ಅವಳು ಎಷ್ಟು ವೀಕ್ ಅಂದ್ರೆ ಯಾವಾಗ ಬೀಳ್ತಾಳೋ, ಅವಳ ರಸ್ತೆಯಲ್ಲಿ ನಡೀತಾ ಬೀಳ್ತಾಳೇನೋ ಅನ್ನೋ ಭಯ ನನಗೆ ಆಗ್ತಾ ಇರ್ತದೆ ಅವಳು ನೋಡಿದ್ರೆ. ಆ ರೀತಿ ಅಂತೂ ನಾವೆಲ್ಲಲ್ಲ. ಯಾರಾದ್ರೂ ಇದ್ದೀರಾ ನೀವಿಲ್ಲಿ? ಎಷ್ಟು ಜನ ಅಷ್ಟು ಕಷ್ಟದಲ್ಲಿದ್ದೀವಿ? ಇಲ್ಲಿ ಬಂದವರಂತೂ ಯಾರ್ಯಾರು ಇಲ್ಲ. ಎಲ್ಲರೂ ಒಳ್ಳೆ ಬಟ್ಟೆಗಳನ್ನು ಧರಿಸ್ಕೊಂಡು ಬಂದಿದ್ದೇವೆ. ಇವತ್ತು ಸ್ಪೆಷಲ್ ಅಲ್ಲ, ವಿಮೆನ್ಸ್ ಡೇ ಅಂತ ಹೇಳಿ ಒಳ್ಳೆ ಒಳ್ಳೆ ಸಾರೀಸ್, ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಹಾಕೊಂಡು ಬಂದಿದ್ದೇವೆ. ಮತ್ತು ಊಟಕ್ಕೆ ಕೂಡ ನಮಗೆ ಕಡಿಮೆ ಇದೆಲ್ಲ. ಎಲ್ಲೋ ಹೋಗಿ ಭಿಕ್ಷೆ ಬೇಡುವಷ್ಟು ನಾವು ಅಷ್ಟು ಅಂತೂ ಕಷ್ಟದಲ್ಲಿ ಇಲ್ಲ. ಬಟ್ಟೆ ಇಲ್ಲದೆ ಅಷ್ಟು ಕಷ್ಟದಲ್ಲಿ ಇಲ್ಲ. ಎಷ್ಟು ಬಟ್ಟೆಗಳಂದ್ರೆ ನೆಕ್ಸ್ಟ್ ಡೇ ಏನಾದ್ರು ಫಂಕ್ಷನ್ ಇದ್ರೆ ಏನ್ ಮಾಡ್ತೇವೆ ನಾವು? ಹೊಸ ಹುಡುಕ್ತಿರ್ತೇವೆ. ಆಗ ಇಲ್ಲ ಅಂದ್ರೆ ಹೊಸದು ಕೊಂಡುಕೊಳ್ಳಿಕ್ಕೆ ಹೋಗ್ತೇವೆ. ನಮ್ಮ ಮಕ್ಕಳಾದ್ರೂ ಅಷ್ಟೇ, ಮಮ್ಮಿ ಮಮ್ಮಿ ವಿಮೆನ್ಸ್ ಡೇ ಬರ್ತಾ ಇದೆ, ಮಮ್ಮಿ ಮಮ್ಮಿ ಹಾರ್ವೆಸ್ಟ್ ಸಂಡೇ ಬರ್ತಾ ಇದೆ, ಮಮ್ಮಿ ಕ್ರಿಸ್ಮಸ್ ಬರ್ತಾ ಇದೆ ಅಂದ್ರೆ ಏನರ್ಥ? ಹೊಸ ಬಟ್ಟೆ. ನನ್ನ ಬಟ್ಟೆನೇ ಇಲ್ಲ ಮಮ್ಮಿ. ಎಷ್ಟಿದ್ರು ಕೂಡ ಬಟ್ಟೆನೇ ಅಂದ್ರೆ ಅಷ್ಟು ಆರಾಮಾಗಿದ್ದೇವೆ, ಅಷ್ಟು ಸೌಕರ್ಯಗಳಲ್ಲಿವೆ, ಅಷ್ಟು ವ್ಯವಸ್ಥೆಗಳಲ್ಲಿದ್ದೇವೆ. ಯಾರಾದ್ರೂ ಫೋನ್ ಇಲ್ಲದೆ ಇದ್ದಾರಾ ಈ ಕಾಲದಲ್ಲಿ? ಒಂದು ಡಬ್ಬ ಫೋನ್ ಕೂಡ ಇಲ್ಲ. ಅಂದ್ರೆ ಕೀಪ್ಯಾಡ್ ಫೋನ್ ಕೂಡ ನಮ್ಮ ಕಡೆ ಇಲ್ಲ. ಎಲ್ಲರೂ ಆಂಡ್ರಾಯ್ಡ್ ಫೋನ್. ಎಲ್ಲರೂ ವಿಡಿಯೋ ಕಾಲ್ ಮಾಡಲಿಕ್ಕೆ, ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ, ವಿಡಿಯೋಗಳನ್ನು ನೋಡಲಿಕ್ಕೆ ಎಷ್ಟೆಲ್ಲ ಆರಾಮಾದಂಥ ಫೋನ್ಗಳಿಲ್ಲ ಅಲ್ಲ? ನಾವೆಲ್ಲರೂ ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ವಿ? ನಿಶ್ಚಿಂತೆಯಿಂದ, ಯಾವುದೇ ಕೊರತೆ ಇಲ್ಲದೆ, ಎದಕ್ಕೂ ಕೂಡ ನಾವು ಅಲ್ಲಿ ಇಲ್ಲಿ ಬಯಸದೆ, ಕೈ ಚಾಚದೆ ನಾವು ಜೀವನಗಳನ್ನು ಮಾಡ್ತಾ ಇದ್ದೇವೆ. ಅಷ್ಟು ಆರಾಮಾಗಿರುವಂಥ ನಮ್ಮನ್ನ ದೇವರು ಇವತ್ತು ಕೂಗ್ತಾ ಇದ್ದಾರೆ. ಏನಂತ ಕೂಗ್ತಾ ಇದ್ದಾನೆ? ಯೆಶಾಯ ಮೂಲಕ ಎದ್ದೇಳ್ರಿ, ನನ್ನ ಧ್ವನಿಯನ್ನು ಕೇಳಿರಿ. ಏನಂತ ಆ ಧ್ವನಿ? ಆ ಧ್ವನಿ ಏನಂತ ಕೇಳ್ತಾ ಇದೆ? ಮುಂದಿನ ವಚನಗಳಲ್ಲಿ ನೋಡ್ರಿ. ಭಯವಿಲ್ಲದ ಹೆಣ್ಣುಗಳಿಲ್ಲ, ನನ್ನ ಮಾತಿಗೆ ಕಿವಿಗೊಡಿರಿ. ನಿರ್ಭೀತರೆ ಒಂದು ವರ್ಷದ ಮೇಲೆ ಕೆಲವು ದಿನಗಳಲ್ಲಿ ಕಳವಳಗೊಳ್ಳುವಿರಿ. ಏನಂತೆ? ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಕಾಷನ್ ಕೊಡ್ತಾ ಇದ್ದಾನೆ. ಏನಂತ? ಕೆಲವು ವರ್ಷ ಅಂದ್ರೆ ಒಂದು ವರ್ಷ ಅಥವಾ ಕೆಲವು ದಿವಸಗಳಲ್ಲಿ ನೀವು ಏನ್ ಮಾಡ್ಲಿಕ್ಕಿದ್ದೀರಿ? ಕಳವಳಗೊಳ್ಳಿಕ್ಕಿದ್ದೀರಿ. ಈ ಕಾಲ ಹೇಗಿದೆ ಪ್ರೇರು? ಎಲ್ಲಿ ಟಿವಿ ಹಚ್ಚ್ರಿ, ಯಾವ ಯೂಟ್ಯೂಬ್ ಹಚ್ಚ್ರಿ, ದೇವರ ಚಾನಲ್ಸ್ ಹೇಳ್ತಾ ಇದ್ದೀನಿ, ನಾನು ಬೇರೆ ಚಾನಲ್ ಹೇಳ್ತಾ ಇಲ್ಲ. ಯಾವ ಸೇವಕರು ಬಾಯಿ ತೆರೆದ್ರು ಏನಂತ ಗೊತ್ತಾ? ಅತಿ ಬೇಗನೆ ಬರ್ಲಿಕ್ಕೆ, ಅತಿ ಬೇಗನೆ ಬರ್ಲಿಕ್ಕಿದ. ಈ ಕನಸು ಬಂತು, ದೇವರು ಹೇಳಿದ ಅತಿ ಬೇಗನೆ ಬರ್ಲಿಕ್ಕಿದ.
ಎಷ್ಟು ಕಡೆ ನಾವು ನೋಡಿದ್ರು ಫಾರಿನ್ ಕಂಟ್ರೀಸ್, ಆಫ್ರಿಕನ್ ಕಂಟ್ರೀಸ್, ಅಮೆರಿಕನ್ ಕಂಟ್ರೀಸ್, ಚೈನೀಸ್, ನಮ್ಮ ದೇಶದವರು ಪ್ರವಾದಿಗಳೆಲ್ಲ ಎಚ್ಚರಿಸೋದು ಏನಂದ್ರೆ ಕಡೆಯ ಕಾಲದಲ್ಲಿ ಕಡೆಯ ಒಂದು ಸ್ಥಿತಿಯಲ್ಲಿದ್ದೇವೆ. ಅಂದ್ರೆ ಇದು ಎಡ್ಜ್, ಒಂದ್ ವೇಳೆ ಇದೇ ಎಡ್ಜ್ ಅಂದ್ರೆ ಈ ಎಡ್ಜಿನ ಎಡ್ಜಲ್ಲೇ ಅರ್ಥ ಆಯ್ತಾ? ಅಂದ್ರೆ ತುದಿ ಇನ್ನೇನಪ್ಪ ಸ್ವಲ್ಪ ಆ ಕಡೆ ಬಿಡೋದೆ. ಅರ್ಥ ಆಯ್ತಾ? ಆ ರೀತಿಯಾದಂಥ ಪರಿಸ್ಥಿತಿಗಳಲ್ಲಿ, ಆ ರೀತಿಯಾದಂಥ ದಿವಸಗಳಲ್ಲಿ ನಾವು ಇದ್ದೇವೆ. ಎಚ್ಚರಿಕೊಳ್ಳಿ. ಯಾಕಂದ್ರೆ ಮುಂದೆ ಈ ದಿವಸಗಳನ್ನು ದಾಟಿ ಹೋದ್ವು ಅಂದ್ರೆ ನಾವು ಎಂಥ ಘೋರ ಪರಿಸ್ಥಿತಿಗಳಿರ್ತೇವೆ ಅಂದ್ರೆ ಕಳವಳ, ಫುಲ್ ಕಳವಳ. ಯಾವ ರೀತಿ ಕಳವಳ? ದಿಕ್ಕು ಇಲ್ಲದೆ ಆಗ್ಬಿಡ್ತೇವೆ. ಪರ್ವತಗಳ ಕಡೆ ಹೋಗಿ ನಮ್ಮಲ್ಲಿ ಬಿಡ್ರಿ, ನಮ್ಮಲ್ಲಿ ಸಾಯಿಸ್ರಿ ಅಂತ ಕೇಳಿದ್ರು ಅವ್ರು ನಿಮ್ಮನ್ನು ಸಾಯಿಸಂಗಿಲ್ಲ. ಕ್ರೂರ ಮೃಗಗಳ ಮುಂದೆ ಹೋಗಿ ನಮ್ಮನ್ನು ಕೊಂದು ಹಾಕ್ರಿ, ನಮ್ಮನ್ನು ಕಚ್ಚಿಬಿಡ್ರಿ, ನಮ್ಮನ್ನು ಸಾಯಿಸ್ರಿ ಅಂದ್ರೂ ಕೂಡ ಅವು ಕೂಡ ನಿಮ್ಮನ್ನು ಮುಟ್ಟೋದಿಲ್ಲ. ಅರ್ಥ ಆಯ್ತಾ? ಅಷ್ಟು ನಾವು ಮರಣವನ್ನು ಬಯಸಿದ್ರೂ ಕೂಡ ಮರಣವು ಕೂಡ ನಮ್ಮನ್ನ ರಕ್ಷಿಸ್ಲಿಕ್ಕೆ ಆಗೋದಿಲ್ಲಂತೆ. ಆ ರೀತಿಯಾದಂಥ ಕಳವಳದ ದಿವಸಗಳು ನಾವು ನೋಡ್ಲಿಕ್ಕಿದೆ. ಆ ದಿವಸಗಳು ಬರೋಕ್ಕಿಂತ ಮುಂಚೆ ಏನಂತಾನೆ? ಎದ್ದೇಳ್ರಿ, ನನ್ನ ಮಾತುಗಳನ್ನ ಕೇಳ್ರಿ. ಆಮೇಲೆ ದ್ರಾಕ್ಷೆ ಕೊಯ್ಲು ಇಲ್ಲದೆ ಹೋಗುವುದು, ಯಾವ ಬೆಳೆಯೂ ದೊರೆಯುವುದು. ಈಗ ಬರಕಾಲ ಬರ್ಲಿಕ್ಕಿದೆ. ಬಹಳಷ್ಟು ಜನ ಪ್ರವಾದನೆ ಮಾಡಿದ್ದಾರೆ. ಯಾವ ರೀತಿ ಬರಕಾಲ ಬರ್ತದಪ್ಪ ಅಂತ ನಾನು ವಿಚಾರ ಮಾಡ್ತಿದ್ದೆ. ಸಡನ್ಲಿ ಹೆಂಗ್ ಬರ ಆಗ್ತದ? ಸ್ಟಾಕ್ ಐತಿ, ನಮ್ಮಲ್ಲಿ ಸ್ಟಾಕ್ ಐತಲ್ಲ, ಈ ರೀತಿ ನಾನು ವಿಚಾರ ಮಾಡ್ತಿದ್ದೆ ಸಣ್ಣಳಿದ್ದಾಗ. ಆದ್ರೆ ಈಗ ನೋಡ್ಬೇಕಾದ್ರೆ ಮಳೆ ನೋಡ್ತಿದ್ರೆ ಯಾವ ರೀತಿ ಬರ್ತಾ ಇದೆ? ಸಾಧಾರಣವಾಗಿ ಬರ್ತಾ ಇದೆಯಾ? ಅತಿಯಾಗಿ ಬರ್ತಾ ಇದೆ. ಆ ಅತಿಯಾದಂಥ ಮಳೆ ಮುಂದೆ ಏನ್ ಬರ್ತದೆ? ಹಾಗೆ ಸ್ಟಾಕ್ ಆಗಿ ಏನಾಗ್ತವೆ? ಪ್ರಳಯಗಳು ಬರ್ತವೆ. ಆ ಪ್ರಳಯಗಳು ಬಂದಾಗ ಈಗಾಗಲೇ ಪೀಕ್ ಬರ್ತಾ ಇದೆ, ಸ್ವಲ್ಪ ಬೆಳೆ ಒಂದು ತುದಿಗೆ ಬಂದಿದೆ. ಇನ್ನು ಏನಪ್ಪ ನಾವು ಅದನ್ನು ಕೊಯ್ಬೇಕು ಅನ್ನೋ ಪರಿಸ್ಥಿತಿ ಬರೋ ಮುಂಚೆನೆ ಒಂದ್ ವೇಳೆ ಪ್ರಳಯವನ್ನು ಎಲ್ಲವನ್ನು ಧ್ವಂಸ ಮಾಡಿಬಿಟ್ರೆ ಏನಾಗ್ತದೆ? ನಮಗೆ ಊಟ ಮಾಡಲಿಕ್ಕೆ ಧಾನ್ಯಗಳು ಇರುವುದಿಲ್ಲ, ಸ್ಟಾಕ್ ಇಡ್ಲಿಕ್ಕೆ ಸಾಧ್ಯವಿಲ್ಲ, ಎಲ್ಲ ನಾಶವಾಗಿ ಹೋಗ್ತದೆ. ಮುಂದಿನ ದಿವಸಗಳಲ್ಲಿ ಏನ್ ತಿಂತೇವೆ ನಾವು? ಅವಾಗ ಬರ ಬಂದ ಹಾಗೆ. ಅರ್ಥಾತ್ ಈ ಕಡೆಯ ದಿವಸಗಳಲ್ಲಿ ಬರ ಬರ್ತದೆಂಬುದಾಗಿ ಬೈಬಲಲ್ಲಿ ಕೂಡ ಇದೆ ಮತ್ತು ಸೇವಕರು ಕೂಡ ಹೇಳ್ತಾ ಇದ್ದಾರೆ. ಎಕನಾಮಿಕಲಿ ಎಷ್ಟೋ ಕಂಟ್ರೀಸ್ ಆರ್ಥಿಕವಾಗಿ ಬಿದ್ದುಕೊಳ್ತಾ ಇದ್ದಾವೆ. ಅಮೆರಿಕ ಅಂತ ದೇಶಕ್ಕೆ ಆರ್ಥಿಕ ಒಂದು ಕಷ್ಟ ಬರ್ತಾ ಇದೆ. ಇಸ್ರಾಯೇಲ್ ಅವರ ಸ್ಟಾಕ್ ಇಟ್ಕೊಂಡು ಎಷ್ಟೋ ಅವರು ರಿಚ್ ಪೀಪಲ್, ಅಂದ್ರೆ ಅವರು ಇಡೀ ಪ್ರಪಂಚಕ್ಕೆ ಅತಿ ಸಣ್ಣದಾದಂಥ ಒಂದು ಕರ್ನಾಟಕ ಮ್ಯಾಪ್ ಅಷ್ಟು ಕೂಡ ಇಸ್ರಾಯೇಲ್ ದೇಶ ಇರುವುದಿಲ್ಲ. ಆದರೆ ಅವ್ರು ಎಷ್ಟು ಅಂದ್ರೆ ಐಶ್ವರ್ಯವಂತರ ಅಂದ್ರೆ ಅವ್ರದ್ದು ಕೂಡ ಆರ್ಥಿಕ ಸ್ಥಿತಿ ಮೆಲ್ಲನೆ ಕುಸಿದು ಬರ್ತಾ ಇದೆ. ನಮ್ಮ ದೇಶ ಕೂಡ ಹಾಗೆ ಆಗ್ತಾ ಇದೆ. ಅದು ನಮ್ಮ ಮೋದಿಯವರು ಬಂದ ಮೇಲೆ ಎಷ್ಟು ಸಾಲ ಅಂತೆ, ಎಷ್ಟೋ ಕೋಟಿಗಟ್ಟಲೆ ಸಾಲ ಮಾಡಿಬಿಟ್ಟಿದ್ದಾರೆ. ಆ ಸಾಲ ತೀರಿಸೋದು ಯಾವಾಗ, ಆ ಬಿಡುಗಡೆ ಯಾವಾಗ ಆಗೋದು ಯಾವಾಗ, ಮತ್ತೆ ಮುಂದೆ ಯಾವಾಗ ಡೆವಲಪ್ಮೆಂಟ್ ಆಗೋದು? ಹೌದಾ? ಈ ರೀತಿ ನಾವು ನೋಡ್ತಾ ಇದ್ರೆ ಅನೇಕ ಪರಿಸ್ಥಿತಿಗಳಲ್ಲಿ ಒಂದೊಂದು ವಿಷಯವನ್ನು ನಾವು ಕೇಂದ್ರೀಕರವಾಗಿ ಇಟ್ಕೊಂಡು ಅದನ್ನ ದೊಡ್ಡದಾಗಿ ಮಾಡಿ ನಾವು ದೃಷ್ಟಿಕರಣವಾಗಿ ನೋಡೋದಾದ್ರೆ ಆಗ ಗೊತ್ತಾಗುತ್ತೆ ನಮ್ಮ ದೇಶ ಎಷ್ಟು ಹೀನಾಯ ಪರಿಸ್ಥಿತಿಗೆ ಬಂದಿದೆ, ನಮ್ಮ ಲೋಕ ಎಷ್ಟು ಹೀನಾಯ ಪರಿಸ್ಥಿತಿಗೆ ಬಂದಿದೆ, ನಮ್ಮ ಆರ್ಥಿಕ ವ್ಯವಸ್ಥೆಗಳು ಇನ್ನು ಮುಂದೆ ಯಾವ ರೀತಿಯಾಗಿರ್ಲಿಕ್ಕಿದೆ ಎಂಬುದಾಗಿ. ಬಹಳಷ್ಟು ಜನ ಇನ್ನು ಫಾರಿನ್ ಹೋಗ್ಬೇಕಂತ ಕನಸು ನೋಡ್ತಾ ಇದ್ದಾರೆ. ಫಾರಿನ್ ಅಲ್ಲಿ ಏನಿಲ್ಲ, ಇನ್ನು ಇಂಡಿಯಾ ಬಹಳ ಸೇಫ್ ಅದ. ಇಲ್ಲೇ ನಾವು ಇನ್ನು ಸ್ವಲ್ಪ ಆಸ್ತಿ ಅಂತಸ್ತು ಮಾಡಿಕೊಂಡು ಸ್ವಲ್ಪ ಬಂಗಾರ ಮಾಡ್ಕೊಂಡು ಜೀವನ ಮಾಡ್ಬೋದು. ನಮ್ಮ ಬಂಗಾರನೇ ಬಹಳ ಶ್ರೇಷ್ಠವಾದ ಬಂಗಾರ ಅಂತೆ. ಆ ಕಡೆ ಈ ಕಡೆ ಸಿಗೋ ಬಂಗಾರ ಅಷ್ಟು ಪ್ಯೂರ್ ಇಲ್ಲ, ಅಷ್ಟು ಬೆಲೆ ಬಾಳೋದಲ್ಲ. ಅರ್ಥಾತ್ ಆದ್ರೂ ಕೂಡ ಜನ ಇನ್ನೂ ಕಂಫರ್ಟ್ ಝೋನ್, ಎಂತ ಕಂಫರ್ಟ್ ಅಂದ್ರೆ ಪಾಸ್ಪೋರ್ಟ್ ಬಂದ್ ಮಾಡಿಸ್ಕೊಳ್ಳೋದು, ವೀಸಾಗಳಿಗೋಸ್ಕರ ಅವ್ರನ್ನ ಹುಡ್ಕೊಳ್ಳೋದು, ಎಜುಕೇಶನ್ ಮಾಡೋದು. ನಾ ಇಷ್ಟು ಎಜುಕೇಶನ್ ಮಾಡಿದ್ರೆ ಫಾರಿನ್ ಹೋಗ್ಲಿಕ್ಕೆ ಆಗ್ತದ, ನಾ ಫಾರಿನ್ ಹೋಗಿ ಇಷ್ಟು ಸಂಪಾದನೆ ಮಾಡ್ಲಿಕ್ಕೆ ಆಗ್ತದ. ಈ ರೀತಿ ಜನ ಇನ್ನೂ ಅನೇಕ ಕನಸುಗಳನ್ನ ಅವ್ರು ಕಾಣ್ತಾ ಇದ್ದಾರೆ ಮತ್ತು ಅದಂತರದ ಗಾಳಿಯಲ್ಲಿ ದೊಡ್ಡ ದೊಡ್ಡ ಮೆಹಲ್ಗಳನ್ನ ಕಟ್ತಾ ಇದ್ದಾರೆ. ಅಲ್ಲಿ ಸಮಯವಿಲ್ಲ. ನಮ್ಮ ಸಮಯವೇನೀಗ? ನಾವು ದ್ರಾಕ್ಷಲತೆ ಏನು ಮುಂದುವರಿಸ್ಕೊಂತ ಹೇಳಿ, ದ್ರಾಕ್ಷಲತೆ ಕೊಯ್ಲು ಇಲ್ಲದೆ ಹೋಗುವುದು. ದ್ರಾಕ್ಷಲತೆಗಳು ಕೊಯ್ಬೇಕೆಂಬುದಾಗಿ ಸಮಯ ಬಂತು. ಇನ್ನ ಸುಗ್ಗಿ ಮಾಡ್ಬೇಕು, ನಾವು ಸುಗ್ಗಿ ಕೊಯ್ಬೇಕಂತ ಹೋಗಿ ನೋಡುವುದಾದ್ರೆ ಏನಿರುವುದಿಲ್ಲಂತೆ. ಇದು ಇಸ್ರಾಯೇಲ್ ದೇಶದಲ್ಲಿ ಅವರ ಮೇನ್ ಅಂದ್ರೆ ಮುಖ್ಯವಾದಂತ ಒಂದು ಬೆಳೆ ಬಂದು ದ್ರಾಕ್ಷೆ. ಆದ್ರೆ ನಮ್ಮ ದೇಶದಲ್ಲಿ ಮುಖ್ಯವಾದ ಬೆಳೆ ಯಾವುದು?
ನಾನಾ ರೀತಿಯಾದಂಥ ಸಂಗತಿಗಳಿದ್ದಾವೆ. ಮೇಲೆ ನಾರ್ತಲ್ಲಿ ಬೇರೆ, ಸೌತಲ್ಲಿ ಬೇರೆ. ಸೌತಲ್ಲಿ ರೈಸ್ ಬಹಳ, ಜವಾರ್ ಬಹಳ ಅಲ್ಲ, ಇವುಗಳು ನಮ್ಮ ತಿಂಡಿ. ಡೈಲಿ ಕೆಲವರು ಹೇಳ್ತಿದ್ರು ರೊಟ್ಟಿ ಬಿಟ್ಟರೆ ಅವ್ರು ರೈಸ್ ಎಂದಿಗೂ ತಿಂದಿಲ್ಲ. ನಮ್ಮ ಕಡೆ ಬಂದರೆ ರೈಸ್ ಬಿಟ್ಟರೆ ರೊಟ್ಟಿ ತಿಂದೇ ಇಲ್ಲ. ಕರ್ನಾಟಕ ಬಂದ ಮೇಲೇ ನಾವು ರೊಟ್ಟಿಯನ್ನು ನೋಡ್ತಾ ಇದ್ದೇವೆ. ಓಕೆ, ಸೊ ಈ ರೀತಿ ನಾವು ಯಾವುದನ್ನು ಕೊಯ್ಲಿಕ್ಕೆ ಹೋಗ್ತೀವಲ್ಲ, ನಮಗೆ ರೂಢಿಯಾದಂತೆ ನಮ್ಮ ಒಂದು ಅಂದರೆ ಯಾವುದನ್ನು ಬಿತ್ತಿರ್ತೀವೋ ಅದನ್ನು ನಾವು ಕೊಯ್ಲಿಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಇಲ್ಲದೇ ಇರುತ್ತದೆ. ಅಂದರೆ ಉದ್ಯೋಗಸ್ಥರು ಉದ್ಯೋಗ ಮಾಡ್ತಾ ಇರ್ತಾರೆ, ಬಹಳಷ್ಟು ಮಂದಿ ಬರ್ತಾರೆ, ಪ್ರೇರೇಪಿಸ್ಕೊಳ್ತಾರೆ, ಸಿಸ್ಟರ್ ಪ್ಲೀಸ್ ಪ್ರೇ ಫಾರ್ ಮಿ. ಯಾಕೆ ಅಂದರೆ ನಾನು 3 ತಿಂಗಳಿಗೆ 10 ತಿಂಗಳಿಗೆ ಸ್ಯಾಲ್ರಿ ಕೊಟ್ಟೇ ಇಲ್ಲರಿ, ಇನ್ನು ನಮ್ಮ ಜೊತೆ ದುಡಿಸ್ಕೊಂಡ್ರಿ, ಎಷ್ಟು ಬೇಕಷ್ಟು ದುಡಿಸ್ಕೊಂಡು, ಆದರೆ ಇನ್ನೂ ಸ್ಯಾಲ್ರಿ ಕೊಟ್ಟಿಲ್ಲ. ಈ ರೀತಿ ನಾವು ನಮ್ಮ ಬೆಲೆಯನ್ನು ಕೊಯ್ಲಿಕ್ಕೆ ಹೋಗ್ತೇವೆ, ಆದರೆ ಆ ಸುಗ್ಗಿಯನ್ನು ನಾವು ನೋಡಲಿಕ್ಕೆ ಅವು ಇರುವುದೇ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ವಚನ ನಮ್ಮ ಯಾವ ಬೆಳೆಯೂ ದೊರೆಯದು, ನಿಶ್ಚಿತೆಯರೇ ನಡುಗಿರಿ, ನಿಂತಿದ್ದರೆ ಕಳವಳಗೊಳ್ಳಿರಿ. ನಿಮ್ಮ ಬಟ್ಟೆಯನ್ನು ಕಿತ್ತು ಹಾಕಿ ಬೆತ್ತಲೆಯಾಗಿ ಸೊಂಟಕ್ಕೆ ಗೋಣಿ ಕಟ್ಟನ್ನು ಸುತ್ತಿಕೊಳ್ಳಿರಿ. ಓಕೆ, ಇಲ್ಲಿ ಸೊಂಟಕ್ಕೆ ಏನು ಸುತ್ತಿಕೊಳ್ಳ್ರೆ? ಗೋಣೆ ತಟ್ಟೆಯನ್ನು ಸುತ್ತಿಕೊಳ್ಳ್ರೆ. ಅಂದರೆ ನಮ್ಮ ಬಟ್ಟೆಗಳು ಆರಾಮಾಗಿ, ಚೆನ್ನಾಗಿ, ರಾಯಲ್ ಆಗಿ, ವೇರಿ ಗ್ರ್ಯಾಂಡ್ ಆಗಿ ರೆಡಿ ಆಗುವಂಥ ನಾವು ಈಗೇನು ಮಾಡಬೇಕಂತೆ? ಈ ಬಟ್ಟೆಗಳನ್ನು ಬಿಚ್ಚಿ ಗೋಣೆ ತಟ್ಟನ್ನು ನಾವು ಸುತ್ಕೋಬೇಕಂತೆ. ಅದರ ಅರ್ಥ ಏನು ಗೊತ್ತಾ? ಹಂಬಲ್ ಯುವರ್ ಸೆಲ್ವ್ಸ್. ಅಂದರೆ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ರಿ. ಯಾವುದರಲ್ಲಿ ತಗ್ಗಿಸ್ಕೋಬೇಕು? ನಾವು ಪ್ರತಿ ದಿವಸ ನಾವು ಏನು ಮಾಡ್ತೇವೆ? ದೇವ್ರ ಕೃಪೆಯಿಂದ ಆರಾಮದಿನ್ರಿ. ಯಾರಾದರೂ ಹೇಗಿದ್ದೀರಿ ಅಂತ ಕೇಳಿದ್ರೆ ಆರಾಮಾಗಿ, ದೇವ್ರ ಕೃಪೆಯಿಂದ ಆರಾಮ. ನಮ್ಮ ಬಿಲೀವರ್ಸ್ ಡೈಲಾಗ್ ಏನು? ದೇವ್ರ ಕೃಪೆ ಒಂದು ಜೋಡಿಸ್ಕೊತಾರೆ. ಏನಂತಾರೆ? ದೇವ್ರ ಕೃಪೆಯಿಂದ ಆರಾಮದಿವ್ರಿ, ಫಸ್ಟ್ ಕ್ಲಾಸ್ ಅದಿ. ಆದರೆ ಆ ಕೃಪೆ ಉಚಿತವಾಗಿ ನಮಗೆ ಸಿಗ್ತಾ ಇದೆ. ಅದನ್ನು ಬಹಳ ಗ್ರ್ಯಾಂಟೆಡ್ ಆಗಿ ತಗೊಂಡ್ಬಿಟ್ವಿ ನಾವು. ನಮ್ಮೊಂದು ಕಡೆ ದೇವರು ಎಷ್ಟು ಕೃಪೆ ಉಳ್ಳವನಂದರೆ ನಾವು ಸ್ತೋತ್ರಗಳು ಹೇಳ್ತೇವಲ್ವ ಸಿಸ್ಟರ್, ಅದರಲ್ಲಿ ಹೇಳ್ತತಿ ನಮ್ಮ ದೇವರು ನಮ್ಮ ಮೇಲೆ ಎಷ್ಟು ಕೃಪೆಯನ್ನು ಕೊಟ್ಟಿದ್ದಾನಂತೆ, ಅಂತರಿಕ್ಷವನ್ನು ಅಂಟುವಷ್ಟು, ಅಂದರೆ ಆಕಾಶವನ್ನು ಅಂಟುವಷ್ಟು, ಅಂದರೆ ಭೂಮಿಯಿಂದ ಆಕಾಶವನ್ನು ಅಷ್ಟು ಮೇಲೆ ನಾವು ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗ್ತದ? ಆಗುತ್ತೆ. ಅಷ್ಟು ಕೃಪೆ ನಮಗೆ ತೋರಿಸ್ತಾ ಇದ್ದಾನಂತೆ. ಅದರಲ್ಲಿ ಕೃಪೆಯಲ್ಲಿ 2 ರೀತಿ ಕೃಪೆ ಇರ್ತವೆ. ಒಂದು ಸಾಧಾರಣವಾದಂಥ ಕೃಪೆ, ಸಾಮಾನ್ಯವಾದಂಥ ಕೃಪೆ, ಇನ್ನೊಂದು ಸ್ಪೆಷಲ್ ಯಾಕಂದರೆ ನಮ್ಮಂಥವ್ರಿಗೆ. ನಾನು ಅನ್ಕೊಂಡಿಲ್ಲ ನಾವು ಆಶ್ರಮ ಆಗ್ತೀವಿ, ದೇವ್ರ ಸೇವೆ ಮಾಡ್ತೀವಿ, ದೇವರ ಸೇವೆಯಲ್ಲಿ ಒಂದು ಬೇರೆಯವರಾಗ್ತೀನಿ ಅನ್ನೋದು ನಾನು ಅನ್ಕೊಂಡಿರಲಿಲ್ಲ. ಆದರೆ ಅದರ ಸ್ಪೆಷಲ್ ಗ್ರೇಸ್ ನನ್ನ ಮೇಲೆ. ಅದಕ್ಕೆ ನಾನು ಈ ಒಂದು ಪದವಿಯನ್ನು ಹೊತ್ತುಕೊಂಡು ಈ ರೀತಿಯಾಗಿ ಜೀವನ ಮಾಡಲಿಕ್ಕೆ ದೇವರು ನನಗೆ ಕೃಪೆ ಕೊಟ್ಟು. ನನಗಿಂತ ಇನ್ನೂ ಸ್ಪೆಷಲ್ ಗ್ರೇಸ್ ಇದ್ದವ್ರು ಇರ್ತಾರೆ. ಅವ್ರು ಜಸ್ಟ್ ಹಾಗೆ ನಡ್ಕೊಂಡು ಹೋದರೆ ಮನುಷ್ಯ ಬೀಳ್ತಿರ್ತಾರೆ. ಅಂದರೆ ದೇವರ ಅಭಿಷೇಕ ಅಷ್ಟು ಅವರಲ್ಲಿ ಇರ್ತದೆ. ಅವರು ನೆರಳು ತಾಕಿದ್ರೆ ಸಾಕು ಗುಣ ಪಡುವಂಥ ಶಕ್ತಿ ಅವರಲ್ಲಿ ಇರ್ತದೆ. ಆ ರೀತಿಯಾದಂಥ ವಿಶೇಷವಾದ ಕೃಪೆಯನ್ನು ಹೊಂದಿಕೊಂಡಿರುವವರು ಬಹಳ ಜನ ಕೂಡ ಇರ್ತಾರೆ. ಆದರೆ ನಮ್ಮೆಲ್ಲರಿಗೂ ಕೂಡ ಒಂದು ಸಾಮಾನ್ಯವಾದಂಥ ಕೃಪೆ ಇದೆ. ನಿನ್ನೆ ರಾತ್ರಿ ಮಲಗುವಾಗ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ನಾಳೆ ಬೆಳಗ್ಗೆ ಈ ಸೀರೆ ಹಾಕೋಬೇಕು, ಆ ರೀತಿ ತಯಾರಾಗಬೇಕು, ಈ ಟೈಮ್ ಹೋಗಬೇಕು, ಈ ಬಸ್ಸಿಗೆ ಹೋಗಬೇಕು, ಇಲ್ಲ ನಾನು ಟಮ್ ಹೋಗ್ತೀನಿ, ಇಲ್ಲ ನಾನು ಕಾರಿಗೆ ಹೋಗ್ತೀನಿ ಅಂತ ಎಷ್ಟು ಜನ ಅಂದ್ಕೊಂಡಿರ್ಬೋದು? ಅಂದ್ಕೊಂಡ್ರಲ್ಲ ಎಲ್ಲರೂ? ನಾನು ರಾತ್ರಿ ಮಲಗುವಾಗ ಯಾವ ವಾಕ್ಯ ಹೇಳಬೇಕು ಅನ್ನೋದಾಗಿ ರಾತ್ರಿಯಲ್ಲಿ ಕೇಳ್ತಾ ಇದ್ದೆ ದೇವ್ರನ್ನ. ನಾನು ನಿದ್ದೆಯಲ್ಲಿ ಕೂಡ ಕೇಳ್ತಾ ಇದ್ದೆ. ಯಾಕಂದರೆ ಆರಾಮಿಲ್ಲದೆ ನಿನ್ನೆ ಫುಲ್ ವೀಕ್ನೆಸ್ಸಲ್ಲಿ ನನಗೆ ಸ್ವಲ್ಪ ಕೂಡ ಪ್ರಾರ್ಥನೆಯಲ್ಲಿ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗಿಲ್ಲ. ನಾನು ಪ್ರಾರ್ಥನೆ ಸರಿಯಾಗಿ ಮಾಡಿಲ್ಲ ದೇವರೇ, ನಾನು ಇಷ್ಟ ಬಂದಂಗೆ ಹೋಗಿ ಅಲ್ಲಿ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ, ನೀನು ಬಂದ್ರೆ ಮಾತ್ರ ಹೋಗ್ತೇನೆ ಅಂತ ಹೇಳಿ ಇಡೀ ರಾತ್ರಿ ಆತನನ್ನು ಕೇಳ್ತಾನೇ ಇದ್ದೆ. ಅದು ನನ್ನ ಕಾನ್ಫಿಡೆನ್ಸ್ ಏನು? ಬೆಳಗ್ಗೆ ಹೇಳ್ತೀನಿ, ರೆಡಿಯಾಗಿ ಬರ್ತೇನೆ, ಇಲ್ಲಿ ವಾಕ್ಯಕ್ಕೆ ನಿಂದಿರ್ತೀನಿ ಅಂತ. ಯಾಕೆ? ದೇವ್ರ ಕೃಪೆ ನನ್ನ ಮೇಲೆ ಇದೆ ಎಂಬುದಾಗಿ ಒಂದು ಕಾನ್ಫಿಡೆನ್ಸ್, ಅದೊಂದು ಭರವಸೆ ನನಗೆ, ಒಂದು ಬ್ಲೈಂಡ್ ಕಾನ್ಫಿಡೆನ್ಸ್. ನಾವು ಎಷ್ಟೋ ಜನಕ್ಕೆ ನಾವು ಎಷ್ಟೋ ಪ್ರಾಜೆಕ್ಟ್ಸ್ ಹಾಕೊಂಡಿರ್ತೀವಿ ನಮ್ಮ ಲೈಫಲ್ಲಿ. ಮುಂದಿನ ವಾರ ಈ ಒಂದು ಊರಿಗೆ ಹೋಗ್ತೀವಿ, ಇಂಥ ಒಂದು ಕೆಲಸ ಐತ್ರಿ, ಆ ನೆಕ್ಸ್ಟ್ ತಿಂಗಳ ಅಂಥದ್ದೊಂದು ಪ್ರಾಜೆಕ್ಟ್ ಐತ್ರಿ, ಈ ರೀತಿಲಿ ಆ ರೀತಿಲಿ ಎಲ್ಲ ಪ್ಲಾನ್ಸ್ ಹಾಕೊಂಡಿರ್ತೇವೆ. ಯಾಕೆ ಹೇಳಿ? ದೇವರ ಕೃಪೆ ನಮಗಿದೆ, ನಮ್ಮನ್ನು ಕಾಯ್ತದೆ, ನಮ್ಮನ್ನು ಕಾಪಾಡ್ತದೆ ಎಂಬುದಾಗಿ ಒಂದು ಭರವಸೆ. ಆ ಕಾಮನ್ ಗ್ರೇಸ್ ಮೇಲೆ ನಾವು ಬಹಳ ಜನ ಹಾಕ್ಕೊಂಡು ಬಹಳ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ಬಿಡ್ತೇವೆ ದೇವರನ್ನು. ನಮ್ಮ ಚರ್ಚಲ್ಲಿ ಒಬ್ಬರು ಸಹೋದರರು ಇದ್ದಾರೆ, ಸಂಡೇ ಚರ್ಚಿಗೆ ಬರೋದಿಲ್ಲ, ಇಡೀ ಫ್ಯಾಮಿಲಿ ಬರೋದಿಲ್ಲ. ಯಾಕ್ರಿ ಸಿಸ್ಟರ್ ಬಂದಿಲ್ಲ? ಸ್ವಲ್ಪ ಲೇಟಾಗಿ ಎದ್ದಿವ್ರಿ, ನಾಷ್ಟ ಲೇಟ್ ಆಗ್ರಿ, ಇನ್ನು ಏನು ಹೋಗ್ತೀವಿ ಬಿಡು ಅಂತ ಹೇಳಿ ಬಿಟ್ಟಿವ್ರಿ. ಹಾಂ, ನಾಷ್ಟ ಲೇಟ್ ಆಯ್ತು, ಎದ್ದೇಳೋದು ಲೇಟ್ ಆಯ್ತು, ಆಗ ಚರ್ಚೆ
ಯಾರು ಇರ್ತಾರೋ ಅವರು ಮಾತ್ರ ಇರ್ತಾರೆ. ಸಭೆಯಿಂದ ದೂರ ಇದ್ದವರು ಎತ್ತಲ್ಪಡುವುದರಲ್ಲಿ ಇರಲಿಕ್ಕಿಲ್ಲ. ಸೊ ಅದಕ್ಕೆ ನಾವು ಬಹಳಷ್ಟು ಗಂಭೀರವಾಗಿದ್ದು ಈಗಾದರೂ ಎಚ್ಚರಿಕೆಯಿಂದ ಈಗಾದರೂ ನಾವು ದೇವರ ಧ್ವನಿಯನ್ನು ಕೇಳಿ ಎದ್ದು ಕೇಳಿ ಇದನ್ನು ಮಾಡಿ ಏನು ಮಾಡಬೇಕಾಗ್ತದೆ? ಇಷ್ಟವಾದ ಹೊಲಗಳ ಮತ್ತು ಇಷ್ಟವಾದ ಸ್ಯಾಕ್ರಲ್ ಅದು 11ನೇ ವಚನ ಲಾಸ್ಟ್. ನಿಮ್ಮ ಬಟ್ಟೆಯನ್ನು ಕಿತ್ತಿ ಹಾಕಿ ಬೆತ್ತಲೆಯಾಗಿ ಸೊಂಟಕ್ಕೆ ಗೋಣಿ ತಟ್ಟನ್ನು ಸುತ್ತಿಕೊಳ್ಳಿರಿ. ಇಲ್ಲಿ ಬೆತ್ತಲೆ ಆಗೋದಂದ್ರೆ ಅರ್ಥ ಏನು ಗೊತ್ತಾ? ನಾವು ಬೆತ್ತಲೆ ಆಗೋದು ದೇವರಿಗೆ ಇಷ್ಟ ಇಲ್ಲ, ಅದು ಅವಮಾನ ಅಲ್ಲ. ಬಟ್ ನೀವು ಬೆತ್ತಲೆ ಆಗಿರ ಅಂತ ಅಂದ್ರೆ ನಮ್ಮೆಲ್ಲ ಇಷ್ಟಾರ್ಥತೆಗಳನ್ನ, ನಮ್ಮೆಲ್ಲ ಬಯಕೆಗಳನ್ನ, ನಮ್ಮದೇ ಆದಂಥ ಸಂಗತಿಗಳನ್ನ ತೆಗೆದು ಹಾಕ್ರಿ. ನಿಮ್ಮಿಂದ ತೆಗೆದುಬಿಟ್ರಿ, ಪೂರ್ತಿ ಖಾಲಿ ಆಗಿಬಿಡ್ರಿ. ಆಮೇಲೆ ಏನು ಧರಿಸ್ಕೋಬೇಕು? ಗೋಣೆ ತಟ್ಟುಗಳನ್ನು ನಾವು ಧರಿಸ್ಕೋಬೇಕು. ಆ ಗೋಣೆ ತಟ್ಟಿಗೆ ಇದಕ್ಕೆ ಸಾದೃಶ್ಯ, ನಮ್ಮನ್ನು ನಾವು ತಪ್ಪಿಸಿಕೊಳ್ಳುವಿಕೆಗೆ ಸಾದೃಶ್ಯ, ನಾವು ಪಶ್ಚಾತ್ತಾಪವನ್ನು ಹೊಂದುತ್ತಾ ಇದ್ದೇವೆ ಎಂಬುದಾಗಿ ಸಾದೃಶ್ಯ. ನಾವು ನೋಡಿದಲ್ಲಿ ಬೈಬಲಿನ ಉದಾಹರಣೆ, ಬಹಳಷ್ಟು ಜನ ಗೋಣೆ ತಟ್ಟನ್ನು ಕಟ್ಕೊಂಡ್ರು, ಬಟ್ ಕೆಲವು ರೀತಿಯಾದಂಥ ವಿಷಯಗಳು. ಅಲ್ಲಿ ದಾನಿಯೇಲನು ಫರ್ಗಿವ್ನೆಸ್ಗೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾನೆ, ನಮ್ಮನ್ನು ಕ್ಷಮಿಸು ದೇವರೇ ಅಂತೇಳಿ ಇಸ್ರಾಯೇಲ್ ಪಕ್ಷದಲ್ಲಿ ಕ್ಷಮಿಸುವುದಾಗಿ ದಾನಿಯೇಲನು ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಂದು ಗೋಣೆ ತಟ್ಟನ್ನು ಹಾಕಿಕೊಂಡು ಬೂದಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ಸೊ ನಾವು ಕೂಡ ನಮ್ಮ ಅಲಕ್ಷ್ಯತೆಯನ್ನು ಅನ್ನೋದಿಲ್ಲ, ನಾವು ಪಾಪಿಗಳು. ಯಾಕಂದ್ರೆ ಈಗಾಗಲೇ ನಾವು ಪಾಪವನ್ನು ಬಿಟ್ಟು ದೇವರಲ್ಲಿದ್ದೇವೆ. ಯಾವ ಅಂಥ ಪಾಪಗಳನ್ನು ನಾವು ಮಾಡ್ತಾ ಇದ್ದೇವೆ, ಆದರೆ ದೇವರ ಸನ್ನಿಧಿಯನ್ನು ಅಲಕ್ಷ್ಯ ಪಡಿಸುವುದೇ ಪಾಪ. ಅದನ್ನು ನಾವು ಬಿಟ್ಟು ದೇವರನ್ನ ಕ್ಷಮೆ ಯಾಚಿಸಿ ಆತನಲ್ಲಿ ಮತ್ತೆ ನಾವು ತೊಡಗುವಂತೆ ಈ ರೀತಿಯಾದಂಥ ಗೋಣೆ ತಟ್ಟನ್ನು ಕಟ್ಕೊಂಡು. ಆಮೇಲೆ ನಿನಗೆ ಪಟ್ಟಸ್ತರು ಅವರು ಕೂಡ ಗೋಣೆ ತಟ್ಟನ್ನು ಹಾಕಿದ್ದಾರೆ. ಯಾಕೆ ಹಾಕಿದ್ರು ಅವರು? ಯೋನ ಹೋಗಿ ಅವನಿಗೆ ವಾರ್ನಿಂಗ್ ಕೊಡ್ತಾನೆ, ಪಶ್ಚಾತ್ತಾಪ ಪಟ್ಟು ತಿರುಗಿ ದೇವರ ಕಡೆ ಬಂದಿಲ್ಲ ಅಂದ್ರೆ ನಿಮ್ಮ ರಾಜ್ಯವನ್ನ, ನಿಮ್ಮನ್ನ ದೇವರು ನಾಶ ಮಾಡ್ತಾನೆ ಎಂಬುದಾಗಿ. ಅವ್ರು ಏನು ಮಾಡಿದಾರೆ? ಎಲ್ಲ ಕೆಲಸ ಕಾರ್ಯಗಳು ರಾಜ್ಯದಿಂದ ಹಿಡ್ಕೊಂಡು ಒಂದು ಸಾಧಾರಣವಾದಂಥ ಒಂದು ಮನುಷ್ಯನವರೆಗೂ ಎಲ್ಲರೂ ಕೂಡ ಕೆಲಸ ಕಾರ್ಯಗಳೆಲ್ಲ ಬಿಟ್ಬಿಟ್ಟು ಗೋಣೆ ತಟ್ಟನ್ನು ಹಾಕಿಕೊಂಡು ಅವರು ಗೋಣೆ ತಟ್ಟುಗಳನ್ನು ಕಟ್ಕೊಂಡು. ಸೊ ನಾವು ಕೂಡ ಯಾವುದೇ ಒಂದು ವಿಷಯಕ್ಕೆ ಪಶ್ಚಾತ್ತಾಪ ಹೊಂದ್ಕೋಬೇಕೇನೋ ಇವತ್ತು. ಅದಕ್ಕೆ ದೇವರು ಈ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಯಾವ ವಿಷಯದಲ್ಲಿ ನಾವು ತಪ್ಪಿ ಹೋಗಿದ್ದೇವೋ, ಎಲ್ಲಿ ನಾವು ದೇವರನ್ನ ನಿರಾಕರಿಸ್ತಾ ಇದ್ದೇವೋ, ಅಥವಾ ಆತನಿಗೆ ಪ್ರಯಾರಿಟಿ, ಆತನಿಗೆ ಮೊದಲನೇ ಸ್ಥಾನ ಕೊಟ್ಟಿಲ್ಲವೋ, ಕೆಲವು ವಿಷಯಗಳಲ್ಲಿ ಮೊದಲನೇ ಸ್ಥಾನ ಎಂಬುದಾದ್ರೆ ದಶಮಾಂಶಗಳು ಕೊಡುವುದಿಲ್ಲ. ದಶಮಾಂಶಗಳು ಅದೊಂದು ಆಜ್ಞೆ, ದೇವರು ಕೊಟ್ಟಿರುವ ಆಜ್ಞೆ, ಅದನ್ನು ನಾವು ತೊರೆದು ಹಾಕ್ಬೇಕು. ಆಮೇಲೆ ಬರೀ ದಶಮಾಂಶ ಅಷ್ಟೇ ಅಲ್ಲ, ಥ್ಯಾಂಕ್ಸ್ ಗಿವಿಂಗ್ ಅನ್ನೋ ಕಾಣಿಕೆ ಇರ್ತದೆ. 5 ರೀತಿಯಾದಂಥ ಕಾಣಿಕೆಗಳೇ ಇರ್ತವೆ. ಅದರಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಕೆಲವು ಪಾಯಿಂಟ್ ಅಷ್ಟೇ ಹೇಳ್ತೀನಿ. ನಾವು ಥ್ಯಾಂಕ್ಸ್ ಗಿವಿಂಗ್ ಹೇಳಬೇಕು. ಯಾವಾಗ? ಒಂದು ವೇಳೆ ರೋಗಿಯಾಗಿದ್ದೆ, ದೇವರು ಗುಣಪಡಿಸಿದ, ಆರಾಮಾಗಿ ಬಂದ, ಹಾಸ್ಪಿಟಲಿಂದಲೇ ಬಂದಿರ್ಬೋದು ಅಥವಾ ಮನೆಯಲ್ಲೇ ಆರಾಮಾಗಿರ್ಬೋದು, ಬಟ್ ಕೃತಜ್ಞತೆ ಯಾರಿಗೆ ಸಲ್ಲಿಸಬೇಕು? ದೇವರೇ ಗುಣಪಡಿಸಿದ್ವಿ, ನಿಮಗೆ ಸ್ತೋತ್ರ ಅಂತ ಹೇಳಿ ಕೃತಜ್ಞತೆಯ ಕಾಣಿಕೆ ಬೇರೆ ಅದು ಕೊಡಲೇಬೇಕು. ಅದು ಯಾಜಕರ ಕೈಯಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿಸ್ಕೋಬೇಕು. ಒಂದು ವೇಳೆ ಬೀಜ ಬಿತ್ತುವುದು ಅಂತ ಹೇಳಿ ಇನ್ನೊಂದು ಕಾಣಿಕೆ ಇರ್ತದೆ. ನಾವೊಂದು ಕೆಲಸ ಇಟ್ಕೊಂಡಿದ್ದೇವೆ, ಆ ಕೆಲಸ ಆಗಬೇಕು. ಕೆಲವರು ಲೋನಿಗೆ ಹಾಕಿರ್ತಾರೆ, ಕೆಲವರು ಒಂದು ಲ್ಯಾಂಡ್ ಕೊಂಡ್ಕೋಬೇಕಂತಿದ್ದಾರೆ, ಕೆಲವರು ಮನೆ ಕಟ್ಕೋಬೇಕಂತಿರ್ತಾರೆ, ಕೆಲವರು ಜಾಬ್ ಪಡಿಬೇಕು ಗೌರ್ಮೆಂಟಿಂದ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಅವಾಗ ನಾವು ಒಂದು ಬೀಜ ಬಿಡಬೇಕು. ದೇವರೇ ಈ ಬೀಜ ಈ ಕೆಲಸಕ್ಕೆ ಅಂತ ಹೇಳಿ ದೇವರ ಸನ್ನಿಧಾನದಲ್ಲಿ ಬಂದು ಈ ಬೀಜಕ್ಕೆ ಹೆಸರು ಕೊಟ್ಟು ದೇವರಿಗೆ ಇಂತಹ ಕೆಲಸಕ್ಕೆ ಈ ಬೀಜ ಅಂತ ಹೇಳಿ ನಾವು ಬಿತ್ತಿ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ಬೇಕು. ಅವಾಗ ಆ ಕೆಲಸ ಫಲಭರಿತವಾಗಿ ಆಗ್ತದೆ. ಇಲ್ಲಾಂದ್ರೆ ಆಗ್ತದೆ, ಬಟ್ ಕಷ್ಟ, ಕಠಿಣ, ಎಷ್ಟೋ ಒಂದು ಸಫರಿಂಗಿಂದ ನಾವು ಅದನ್ನ ಹೊಂದ್ಕೋಬೇಕಾಗ್ತದೆ. ಬಟ್ ಅದೇ ನಾವು ಒಂದು ಬೀಜ ಬಿತ್ತಿದರೆ ಎಷ್ಟು ಈಸಿಯಾಗಿ ನಮ್ಮ ಕೆಲಸಗಳು ಆಗ್ಬಿಡ್ತಾರೆ. ಸೊ ಈ ರೀತಿ ನಾವು ಕೂಡ ಮನೆ ಕಟ್ಟಬೇಕಾದ್ರೆ ಕೇವಲ 18 ಲಕ್ಷದ ಲೋನ್ ಒಂದು ತಗೊಂಡಿದ್ವಿ. ಆದರೆ ನಮ್ಮ ಮನೆ ಕಂಪ್ಲೀಟ್ ಆದಾಗ 44 ಲಕ್ಷದ ಮನೆ ಆಯಿತು. ಹೇಗಾಯಿತು ಅಂದರೆ ಪ್ರತಿ ಲೋನಲ್ಲಿ ಒಂದು 10,000 ನಾವು ತೆಗೆದು ಒಬ್ಬರು ಸೇವಕರ ಜೀವನದಲ್ಲಿ ಬಿತ್ತಾ ಇದ್ವಿ. ಯಾರು ಸಭೆ ಕಟ್ತಾ ಇದ್ರಲ್ಲ ಅವರ ಜೀವನದಲ್ಲಿ ನಾವು ಬಿತ್ತಾ ಇದ್ವಿ. ನೀವು ಕಟ್ಟಡ ಕಟ್ತಾ ಇದ್ದಾರೆ, ನನ್ನ ಕಟ್ಟಡಕ್ಕೋಸ್ಕರ ದೇವರೇ ಇದನ್ನು ಬಿತ್ತುತ್ತಾ ಇದ್ದೀವಿ ಅಂತ ಹೇಳಿ ಅವ್ರ ಜೀವನದಲ್ಲಿ ಹೋಗಿ ನಾವು ಬಿತ್ತು ಬರ್ತಾ ಇದ್ವಿ. ಆ ರೀತಿ ಮಾಡೋದ್ರಿಂದ ನಮ್ಗೆ ಎಷ್ಟೋ ದೇವರು ಸಹಾಯ ಮಾಡ್ತಾರೆ. ಎಷ್ಟು ಸಹಾಯ ಅಂದರೆ ಯಾರಿಂದ ನಾವು ಅಪೇಕ್ಷೆ ಪಟ್ಟಿಲ್ಲ ಅಂತ ಒಂದು ಫುಲ್ ಮನೆಯ ಟೈಲ್ಸ್ ಕೊಟ್ಬಿಟ್ಟು, ಟೈಲ್ಸ್ ತಗೋರಿ, ಯಾವ ಟೈಲ್ಸ್ ಬೇಕು ಹೋಗಿ ಸೆಲೆಕ್ಟ್ ಮಾಡಿಬರ್ರಿ, ನಾನು ಕೊಡ್ತೇನೆ ಬಿಲ್ ಅಂತ. ಕೆಲವರು ಡೋರ್ಸ್, ಮನೆಗೆಲ್ಲಕ್ಕೂ ಎಷ್ಟು ಡೋರ್ಸ್ ಬೇಕು ಹೇಳಮ್ಮ, ನಾ ಕೊಡ್ತೇನೆ.
ದೇವರ ನಾಮ ಸ್ತೋತ್ರ. ಮತ್ತೆ ಲಾಸ್ಟ್ ಪಾರ್ಟ್ ಓಕೆ, ಲೆಟ್ ಅಸ್ ಗೋ ಟು 15th ವರ್ಸ್. ಯಾಕೆ ಗೋಡೆ ತಟ್ಟು ನಾವು ಕಟ್ಕೊಂಡು ಏನು ಮಾಡಬೇಕೆಂಬುದಾಗಿ ಇಲ್ಲಿ ಬಯಸ್ತಾರೆ. ಮಧ್ಯದಲ್ಲಿ ಬಹಳಷ್ಟಿದೆ, ನಾವು ಸ್ಟ್ರೇಟ್ ಆಗಿ ಪಾಯಿಂಟಿಗೆ ಹೋಗೋಣ. 15th ಪಾಯಿಂಟ್. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು, ಆಗ ಅರಣ್ಯವು ತೋಟವಾಗುವುದು. ಈಗಿನ ತೋಟವು ಆಗಿನ 15th ವರ್ಸ್ ಏನಾಗ್ತದೆ? ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು. ಓಕೆ, ಕನ್ನಡ ಅಲ್ಲ, ಸ್ವಲ್ಪ ಬೇರೆನೇ ಇರ್ತದೆ. ಇಂಗ್ಲಿಷಲ್ಲಿ ಏನಂತಂದ್ರೆ ಅಂಟಿಲ್ ದ ಸ್ಪಿರಿಟ್ ಈಸ್ ಪೋರ್ಡ್ ಅಪಾನ್ ಅಸ್ ಫ್ರಮ್ ಆನ್ ಹೈ. ಅಂದರೆ ಯಾವತ್ತುವರೆಗೂ, ಯಾವ ಸಮಯವರೆಗೂ ನಾವು ಈ ಗೋಣೆ ತಟ್ಟನ್ನು ಹಾಕಿಕೊಂಡು ಪ್ರಾರ್ಥನೆಯಲ್ಲಿ ಕಾಯ್ದಿರಬೇಕು ಎಂಬುದಾದರೆ, ಇನ್ಮೇಲೆ ನಮಗೆ ಮೇಲಿನಿಂದ ದೇವರ ಆತ್ಮನು ನಮ್ಮ ಮೇಲೆ ಸುರಿಸಲ್ಪಡುವವರೆಗೂ ನಾವು ನೋಡ್ತೇವೆ. ಅಪೊಸ್ತಲರು ಬರೆದ ಪುಸ್ತಕದಲ್ಲಿ ಅಪೊಸ್ತಲರು, ಕೆಲವು ಶಿಷ್ಯರು ಆ ಒಂದು ಮೇಲಿನ ಕೋಣೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆಯಲ್ಲಿ ತೊಡಗಿದ್ರು. ಎಷ್ಟು ದಿವಸ? 10 ದಿವಸ. ಕನಿಷ್ಠ 10 ದಿವಸ ಕುಂತರು. ಆಮೇಲೆ 10ನೇ ದಿವಸ ಪೆಂಟೆಕೋಸ್ತ ದಿವಸ ದೇವರ ಆತ್ಮನವರ ಮೇಲೆ ಇಳಿದು ಬಂದ. ಅವ್ರ ಆತ್ಮಭರಿತವಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಾ ಆಮೇಲಿಂದ ಅಸಲಿ ಸೇವೆ ಪ್ರಾರಂಭ ಆಯಿತು. ಹೌದಾ? ಅವರನ್ನ ಎಲ್ಲ ಕಡೆ ಚದುರಿ ಹೋಗಿ ಅವರು ಶಿಷ್ಯರನ್ನು ಮಾಡ್ತಾ, ಸಭೆಗಳನ್ನು ಸ್ಥಾಪಿಸುತ್ತಾ ಎಲ್ಲಿವರೆಗೂ ಬಂದರು? ಧಾರವಾಡ ಪಟ್ಟಣವರೆಗೂ ಬಂದರು ಅಲ್ಲ. ಸೊ ಈ ರೀತಿಯಾದಂಥ ಸೇವೆ ಫಲಭರಿತವಾಗಿ ಅವರ ಒಂದು ಸೇವೆ. ಮೊದಲು ಅವ್ರು ಹೇಗಿದ್ರು? ಯೇಸು ಸ್ವಾಮಿ ತಿಳ್ಕೊಂಡು ಕೂಡಲೇ ಅವರು ಅನಾಥರಂತೆ ಆಗ್ಬಿಟ್ರು. ಯಾರು ದಿಕ್ಕಿಲ್ಲದೆ ಭಯದಲ್ಲಿ ಇದ್ರು. ಆ ಯೇಸು ಸ್ವಾಮಿ ಅವ್ರಿಗೆ ಏನಂದ, ಯೋಹಾನ ಬರೆದಂಥ 14ನೇ ಅಧ್ಯಾಯದಲ್ಲಿ, ನೀವು ಅನಾಥರಾಗಿ ನಿಮ್ಮನ್ನು ಬಿಡಲಿಕ್ಕೆ ನಾನು ಹೋಗ್ತಾ ಇಲ್ಲ, ನನ್ನಂತೆ ಇರುವಾಗ ನನ್ನ ಕಳಿಸ್ತೀನಿ, ನಿಮಗೆ ಸಹಾಯ ಮಾಡ್ತಾನೆ, ಆದರೂ ಬಂದು ನಿಮ್ಮ ಮೇಲೆ ಬಂದಾಗ ನಿಮ್ಗೆಲ್ಲವನ್ನು ತಿಳಿಸುತ್ತಾನೆ, ಸರ್ವಸತ್ಯದಲ್ಲಿ ನಿಮ್ಮನ್ನು ನಡೆಸ್ತಾನೆ ಎಂಬುದಾಗಿ ಹೇಳ್ತಾನೆ. ಅರ್ಥಾತ್ ಸೊ ಈ ರೀತಿಯಾದಂಥ ಈ ಹೋಲಿಕೆ ನಾವು ಈ ವಾಕ್ಯದಿಂದ ನಾವು ಪಡ್ಕೋತೇವೆ. ಯೆಶಾಯನು ಅವತ್ತೇ ಹೇಳಿದ, ನಾವು ಏನು ಮಾಡಬೇಕು? ತಗ್ಗಿಸ್ಕೋಬೇಕು, ನಾವು ಪಶ್ಚಾತ್ತಾಪ ಪಡಬೇಕು ಮತ್ತು ಆತನಲ್ಲಿ ಗೋಣೆ ತಟ್ಟು ಹಾಕಿಕೊಂಡು ಎದುರು ನೋಡಬೇಕು. ಯಾವಾಗವರೆಗೂ ಎದುರು ನೋಡ್ಬೇಕಂತೆ? ದೇವರಾತ್ಮನು ಮೇಲಿನಿಂದ ನಿಮ್ಮ ಮೇಲೆ ಸುರಿಯಲ್ಪಡುವವರೆಗೂ. ಅಂದರೆ ದೇವರಾತ್ಮ ಹೊಂದಿಕೊಳ್ಳುವುದು ಬಹಳ ಮುಖ್ಯ. ಕೆಲವು ಸಮಯಗಳು ಕೆಲವರು ವಿಶ್ವಾಸಿಗಳು ಆ ಒಂದು ಪರಿಶುದ್ಧಾತ್ಮನು ಆ ದಿನಗಳಿಗಷ್ಟೇ, ಅಪೊಸ್ತಲರಿಗಷ್ಟೇ, ನಮಗಲ್ಲ ಅಂತಾರೆ. ಆದರೆ ಅದ್ಭುತ ಕಾರ್ಯಗಳು ಈಗಲೂ ಕೂಡ ಆಗ್ತಾ ಇದ್ದಾವೆ. ಈಗಲೂ ಕೂಡ ದೆವ್ವಗಳಿದ್ದಾವೆ. ಹೌದಾ? ಆ ದೆವ್ವಗಳನ್ನು ನಾವು ಹೋರಾಟ ಮಾಡಲಿಕ್ಕೆ ನಾವು ಯಾರು ಬೇಕು? ದೇವರ ಆತ್ಮ ಬೇಕು. ಸೊ ದೇವರ ಆತ್ಮನಿದ್ರೆ ಮಾತ್ರ ಏನೇ ಸಂಭವಿಸುತ್ತದೆ. ದೇವರ ಆತ್ಮವಿಲ್ಲದೆ ನಮಗೆ ಯಾವ ಕಾರ್ಯಗಳು ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ದೇವರ ಆತ್ಮನನ್ನು ಪಡ್ಕೊಂಡವ್ರು ಮಾತ್ರನೇ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅಂದರೆ ನಾವು ದೇವರ ಆತ್ಮವನ್ನು ಎಷ್ಟುವರೆಗೂ ಪಡ್ಕೋಬೇಕಂದ್ರೆ, ನಮ್ಮ ಒಣಗಿದಂಥ ಒಂದು ಏನಂತ ನಾವು ಹೊಲಗಳ ಒಣಗದ ಅದೇ ನೆಕ್ಸ್ಟ್ ಪಾರ್ಟ್, ಸೇಮ್ 15th ವರ್ಸ್. ದಿವ್ಯಾತ್ಮ ಧಾರೆ ನಮ್ಮ ಮೇಲೆ ಸುರಿಸಲ್ಪಡುವುದು, ಆಗ ಅರಣ್ಯವು ತೋಟವಾಗುವುದು. ಅರಣ್ಯ ಅಂದ್ರೆ ಒಣಗಿದಂಥ ಭೂಮಿ ಅಲ್ಲ. ನಮ್ಗೆಲ್ಲ ಗೊತ್ತು ಅರಣ್ಯ ಅಂದ್ರೆ ಏನು? ಬರೀ ಅಲ್ಲಿ ಉಸುಕು ಬಿಟ್ರೆ ನಿಮ್ಗೆ ನೀರು ಸಿಗ್ತದ? ಗಿಡ ಸಿಗ್ತದ? ಒಂದು ಅಟ್ಲೀಸ್ಟ್ ಒಂದು ಏನಂತಾರೆ ಗ್ರಾಸ್ ನಿಮ್ಗೆ ಸಿಗ್ತದ? ಹುಲ್ಲು ಸಿಗ್ತದ? ಇಲ್ಲ. ಅದೇ ಉಸುಕು ಮತ್ತು ಬರೇ ಬಿಸಿಲು, ಇಷ್ಟೇ ನಿಮಗೆ ಅಲ್ಲಿ ಸಿಗೋದು. ಅದರಿಂದ ಜೀವನ ಮಾಡ್ಲಿಕ್ಕೆ ಆಗ್ತದ? ಅದರಿಂದ ತೃಪ್ತಿ ನಮ್ಗೆ ಬರುತ್ತದ? ಇಲ್ಲ. ನಮ್ಗೆ ಏನು ಬೇಕು? ಒಣ ಅಂದರೆ ಒಣ ನೆಲದಿಂದ ದೇವರ ವೃಕ್ಷವು ಬಂದಾಗ ಅಲ್ಲಿ ಸಮೃದ್ಧಿ ಬರ್ತದೆ. ಅಂದರೆ ದೊಡ್ಡದಾದಂಥ ಒಂದು ಏನಂತಾರೆ ಫಾರೆಸ್ಟ್, ಒಂದು ಜಂಗಲ್, ಆ ರೀತಿಯಾದಂಥ ಆಶೀರ್ವಾದವು ದೇವರು ಸುರಿಸ್ತಾನಂತೆ. ಮತ್ತೆ ಒಂದು ಭಾಗನ ಆಗ ಅರಣ್ಯವು ತೋಟವಾಗುವುದು. ತೋಟ ಇಲ್ಲಿ ಏನಂತಾರೆ? ತೋಟ. ತೋಟ ಆಗುತ್ತೆ. ತೋಟ ಏನು ಸೂಚಿಸ್ತದೆ ಗೊತ್ತಾ? ನಮ್ಮ ಸ್ವಂತ ಮನೆ ಅಥವಾ ನಮ್ಮ ಕುಟುಂಬದ ಆಶೀರ್ವಾದ. ನಮ್ಮಷ್ಟಿಗೆ ನಾವು ತೃಪ್ತರಾಗಿ ಜೀವನ ಮಾಡಲಿಕ್ಕೆ ತೋಟದಷ್ಟು ಆಶೀರ್ವಾದ ಸಾಕು. ತೋಟಕ್ಕೆ ಮತ್ತು ಅರಣ್ಯಕ್ಕೆ ಏನು ಡಿಫ್ರೆನ್ಸ್ ಹೇಳ್ತೀವಿ? ತೋಟ ಎಷ್ಟು ದೊಡ್ಡದು? ಇಷ್ಟಾದರೂ ನಾವು ಒಂದು ತೋಟ ಬೆಳೆಸ್ಬೋದು. ಒಂದು ರೀತಿಯಾದಂಥ ಫಲ ಅಥವಾ ಒಂದು ಏನಂತಾರೆ ಮಾವಿನಕಾಯಿ ತೋಪು ಇಂಥವು, ಓಕೆ. ಅಥವಾ ಬರೇ ನಾವು ಏನಾದರೂ ಬೆಳೆಸ್ಬೋದು, ಒಂದು ಗಿಡ ಬೆಳೆಸ್ಬೋದು, ನಾನಾ ರೀತಿಯಾದಂಥ ಫಲಭರಿತವಾದಂಥ ಗಿಡಗಳನ್ನು ಬೆಳೆಸ್ಬೋದು. ನಮ್ಮ ಮನೆಗಾಗುವಷ್ಟು ನಾವು ಎಲ್ಲ ತರಕಾರಿಗಳನ್ನು
ಬೆಳೆಸ್ಕೋಬಹುದು. ಆದರೆ ನೆಕ್ಸ್ಟ್ ವರ್ಷ ಕಂಟಿನ್ಯೂ. ಈಗಿನ ತೋಟವು ಆಗಿನರಿಗೆ ಅರಣ್ಯವಾಗಿ ಕಾಣಿಸುವುದು. ಇಲ್ಲಿ ಈ ತೋಟ ಬೇರೆಯವ್ರಿಗೆ ಯಾವ ರೀತಿ ಕಾಣಿಸ್ತದಂತೆ? ಅರಣ್ಯ ಎಷ್ಟು ದೊಡ್ಡದು? ಮಾಪಕ್ ಮಾಡಿದ್ರೆ ಯಾವಾಗಾದ್ರೂ ಮೆಜರ್ಮೆಂಟ್ ಮಾಡಿದ್ರ 1 ಫುಟ್ ಒಳಗಡೆ ಹೋಗಿ ನಾನು ಇಷ್ಟು ಫೀಟ್ ತಗೋತೀನಿ, ಇಷ್ಟು ಫೀಟ್ ತಗೋ, 1 ಸ್ಕ್ವೇರ್ ಫುಟ್ ಅಲ್ಲಿ ನಾವು ಇದು ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ. ಅದು ಎಷ್ಟು ದಟ್ಟವಾಗಿ ಬೆಳೆದಂತ ಒಂದು ಭೂಮಿ. ಅಲ್ಲಿ ಅರ್ಥ ಆಯ್ತಾ? ಅಂಥದ್ದು ನಮ್ಮ ಜೀವಿತದಲ್ಲಿ ನಮ್ಗೆ ಯಾರು ಬೇಕು ಅಂದ್ರೆ ಯಾರು ಬೇಕು? ಪರಿಶುದ್ಧಾತ್ಮನ ಸುರಿಸುವಿಕೆ ಬೇಕು. ನಮ್ಮ ಜೀವಿತಗಳು ಯಾಕೆ ಈ ರೀತಿ ತೃಪ್ತಿಕರವಾಗಿದ್ದಾವೆ? ನಾವು ಯಾಕೆ ಈ ರೀತಿಯ ಒಂದು ವಿಷಕರವಾದಂಥ ಸಂಗತಿಗಳು, ಒಂದು ಅಂದ್ರೆ ಊಹಿಸಲಾರದ ಸಂಗತಿಗಳು ನಮ್ಮ ಕ್ರಿಶ್ಚಿಯನ್ ಹುಡುಗಿಯರು ಮಾಡ್ತಾರೆ. ಇಂಥ ಸಂಗತಿಗಳು ಆಗಬಾರ್ದು ನಮ್ಮಲ್ಲಿ. ಇಂಥ ಕಾಲದಲ್ಲಿ ನಾವಿದೆ. ಆದ್ರೆ ನಮ್ಮ ಮಕ್ಕಳು ಸೇಫ್ ಆಗಿರ್ಬೇಕು, ದೇವರಲ್ಲಿ ಇರ್ಬೇಕು, ದೇವರನ್ನು ಮೈಪಡಿಸ್ಬೇಕು. ಸ್ತ್ರೀಯರು, ನಾವು ಹೆಣ್ಮಕ್ಳು, ನಮ್ಮ ಜವಾಬ್ದಾರಿ. ನಮ್ಮ ಹೆಣ್ಮಕ್ಳು ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾರೋ, ಅವರು ಹೊರಗಡೆ ಹೋದಾಗ ಏನ್ ಮಾಡ್ತಾ ಇದ್ದಾರೋ, ಹೇಗಿದ್ದಾರೋ, ಲೋಕವು ಅವರನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದೆಯೋ ಅವುಗಳೆಲ್ಲವೂ ನಾವು ದೃಷ್ಟಿ ಇಟ್ಟುಕೊಂಡು, ನಾವು ಗಮನದಲ್ಲಿ ಇಟ್ಕೊಂಡು, ಮೊಣಕಾಲು ಉರಿದು ನಮ್ಮನ್ನು ತಗ್ಗಿಸ್ಕೊಂಡು ಈ ಒಂದು ಗೋಟು ತಟ್ಟೆಯನ್ನು ನಾವು ಕಟ್ಟಿಕೊಂಡು ನಾವು ಪ್ರಾರ್ಥನೆಯಲ್ಲಿ ಇಲ್ಲದಿದ್ದರೆ ನಾವು ಎಂಥ ಕಾಲ ಮಾಡ್ತೀವಿ? ಬಹಳ ಒಂದು ಕಳವಳಗೊಳ್ಳುವಂಥ ಕಾಲವನ್ನು ನಾವು ನೋಡಲಿಕ್ಕಿದೆ. ಅದಕ್ಕೆ ಅವುಗಳು ಆಗಬಾರ್ದು ಅನ್ನೋದಾದ್ರೆ ನಾವು ಗೋಟು ತಟ್ಟೆ ಕಟ್ಕೋಬೇಕು. ಯಾವರು ಅಂದರೆ ದೇವರಾತ್ಮನು ಸುರಿಸಲ್ಪಡುವವರೆಗೂ. ಯಾರು ಸುರಿಸಲ್ಪಡಬೇಕು? ಕೇವಲ ನನ್ನ ಸುರಿಸಲ್ಪಟ್ಟರೆ ಸಾಕ? ನಾನು ಆತ್ಮಭರಿತಳಾಗಿ ಚೆನ್ನಾಗಿ ಕನಸಲ್ಲಿ ಮಾತಾಡಿ ದೇವ ದರ್ಶನಗಳನ್ನು ನೋಡಿ ಪರಲೋಕ ಸೇರಿದ್ರೆ ಸಾಕ? ನನ್ನ ಮಕ್ಕಳು ಬೇಕು ಅಲ್ಲ? ನನ್ನ ಮಕ್ಕಳ ಮೇಲೆ ಅವರ ಆತ್ಮಗಳಿಗೆ ನಾನೇ ಅಕೌಂಟಬಲ್. ನಾಳೆ ದೇವರ ಮುಂದೆ ತಾಯಿಯಂದಿರಾಗಿ ನಾವು ನನ್ನ ಮಕ್ಕಳ ಒಂದು ವಿಷಯದಲ್ಲಿ ನೀ ಏನು ಮಾಡಿದ್ದೀನಿ, ಅವ್ರನ್ನ ನಿನ್ನದೇ ಕೊಟ್ಟಿದೆ ನಾನು ದಾನವಾಗಿ, ಒಂದು ಕೊಡುಗೆಯಾಗಿ. ಮಕ್ಕಳು ನಮ್ಗೆ ಏನಂತೆ? ಒಂದು ಉಡುಗೊರೆ ದೇವರಿಂದ. ಅವರನ್ನ ನೀನು ಏನು ಮಾಡಿದ್ವಿ, ಯಾವ ರೀತಿಯಲ್ಲಿ ಬೆಳೆಸಿದ್ವಿ, ಅದರ ಒಂದು ಲೆಕ್ಕ ನಾವು ದೇವರಿಗೆ ಕೊಡುವಂತರಾಗಬೇಕು. ಆ ಒಂದು ಲೆಕ್ಕ ನಾವು ಕೊಡಲಿಕ್ಕೆ ಇವತ್ತು ನಾವು ಗೋಣೆ ತಟ್ಟೆಗಳನ್ನು ಕಟ್ಟಿಕೊಳ್ಳೋದು ಬಹಳ ಮುಖ್ಯ. ನಮ್ಮ ಆರಾಮ ಐಶ್ವರ್ಯಗಳನ್ನು, ನಮ್ಮೆಲ್ಲ ಸಂಗತಿಗಳನ್ನು, ನಮ್ಮದೇ ಆದಂಥ ಸಂಗತಿಗಳನ್ನು ಇನ್ನು ಬಿಟ್ಟು ಬಿಡಬೇಕು. ನಾವು ನಮ್ಮನ್ನ ಖಾಲಿ ಮಾಡ್ಕೋಬೇಕು. ನಮ್ಮದೇ ಆಶೆಗಳನ್ನು ನಾವು ಇನ್ನು ಬಿಟ್ಟು ಬಿಡಬೇಕು. ಇವತ್ತು ನಮ್ಮ ಮಗಳು ಕಾಲೇಜ್ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರೆ ಅವಳಿಗೆ ರಾತ್ರಿಯಿಂದ ಫುಲ್ ಆಸಿಡಿಟಿ ಆಗಿ ತೆಗ್ತಾ ಇದ್ದಾಳೆ, ಬರೇ ತೆಗ್ತಾ ಇದ್ದಾಳೆ. ಅದಕ್ಕೆ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಬಿಟ್ಟೆ. ಆದರೆ ಅವಳು ದಿನಾಲೂ ಬಿಡ್ತಾ ಇದ್ದಾಳೆ, ಅವಾಗವಾಗ ಬಿಡ್ತಾನೇ ಇದ್ದಾಳೆ. ನಾನು ತಲೆ ಕೆಡಿಸ್ಕೊಂಡೆ ಬಹಳ. ಯಪ್ಪ, ಸೈನ್ಸ್ ಕೊಡ್ಸೀನಿ, ಹೀಗೆ ಬಿಟ್ಟರೆ ಹೆಂಗಪ್ಪ ನಾಳೆ ಎಕ್ಸಾಮ್ಸ್ಗೆ ಆಕೆ ಫೇಲ್ ಆಗ್ತಾಳೋ ಏನೋ ಅಂತ ತಲೆ ಕೆಡಿಸ್ಕೊಂಡೆ. ಆಮೇಲಿಂದ ವಾಕ್ಯಗಳು ದಿನ ಪ್ರಾರ್ಥನೆಯಲ್ಲಿ ಕಳೆಯುವ ಹಾಗೆ ನನಗೆ ಒಂದು ಅರ್ಥ ಆಯಿತು. ಎಷ್ಟು ಓದಿದ್ರು ನಿಮ್ಮ ಮಕ್ಕಳು ಎಲ್ಲ ಹೋಗ್ಬೇಕು? ಫಸ್ಟು ದೇವರಲ್ಲಿ ಇರಬೇಕು, ದೇವರ ರಾಜ್ಯಕ್ಕೆ ಸೇರಿಸಲ್ಪಡಬೇಕು. ಅವ್ರು ಓದಿ ಈ ಲೋಕದಲ್ಲಿ ಏನೋ ಕಿರೀಟಗಳನ್ನು ಪಡ್ಕೊಂಡು ದೇವರಲ್ಲಿ ನಾನು ಮಾಡಿ ಓಕೆಮ್ಮ ದೇವರೇ ನೋ ಪ್ರಾಬ್ಲಮ್, ಅವಳು PUC ಬಿಟ್ಟರೆ ಏನಾರು ಬಿಟ್ಟರೆ ಪರವಾಗಿಲ್ಲ. ಆದರೆ ಇತರ ಮಕ್ಕಳು ಅಲ್ಲಿ ಕಾಲೇಜ್ ಬಂದು ಅವರು ಕಾಲೇಜಿನಲ್ಲೇ ಬ್ಯಾಗ್ಸ್ ಅಲ್ಲಿ ಇಟ್ಬಿಟ್ಟು ಡ್ಯಾಂಡಲಿ ಮಟ್ಟ ಅವರು ಪಿಕ್ನಿಕ್ ಹೋಗಿ ಬಂದಿದ್ದಾರೆ ಅವ್ರ ಕ್ಲಾಸ್ಮೇಟ್ಸ್. ಅಷ್ಟು ಮಕ್ಕಳು ತಂದೆ ತಾಯಿನ ಮೋಸ ಮಾಡ್ತಾ ಅವರು ಇಷ್ಟ ಬಂದ ಹಾಗೆ ತಿರುಗ್ತಾ ಇದ್ದಾರೆ. ಕಾಲೇಜ್ ಹೆಸರಿನಲ್ಲಿ ಏನೇನು ಮಾಡ್ತಿದ್ದಾರೋ ತಂದೆ ತಾಯಿಗೆ ಗೊತ್ತಿಲ್ಲ. ಆ ತಂದೆ ತಾಯಿ ಕಾಲೇಜಲ್ಲಿ ಇದ್ದಾರೆ ಅಂತಿದ್ದಾರೆ, ಪ್ರೊಫೆಸರ್ಸ್ ಅವರು ಮನೆಯಲ್ಲಿದ್ದಾರೆ ಅಂತಿದ್ದಾರೆ. ಬಟ್ ಈ ಹುಡುಗಿಯರು ಏನು ಮಾಡ್ತಿದ್ದಾರೆ? ಎಲ್ಲ ಕಡೆ ಅಡ್ಡಾಡೋದು, ಕುಡಿಯೋದು, ಬಿಯರ್ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ PUC ಹುಡುಗಿಯರು. ಇವೆಲ್ಲ ಆದರೆ ನನ್ನ ಮಗಳು ಮನೆಯಲ್ಲಿ ಸುರಕ್ಷಿತವಾಗಿದ್ದಾಳೆ, ದೇವರಲ್ಲಿದ್ದಾಳೆ, ಇಷ್ಟೇ ಸಾಕಪ್ಪ ಅಂತ ಹೇಳಿ ನನ್ನನ್ನು ನಾನು ತೃಪ್ತಿಪಡಿಸ್ಕೊಂಡೆ. ಸೊ ಅದು ನಾನು ಗ್ರೇಟ್ ಅನ್ನೋದಿಲ್ಲ, ಬಟ್ ಅಂದರೆ ಮಕ್ಕಳನ್ನು ನಾವು ಸುರಕ್ಷಿತವಾಗಿ ದೇವರಲ್ಲಿ ಬೆಳೆಸೋದು ಮುಖ್ಯ. ಅವ್ರು ಏನು ಮಾಡ್ತಿದ್ದಾರೋ ಏನು ಮಾಡೋದಿಲ್ಲ, ಸಮಾಜದಲ್ಲಿ ಕೂಡ ಅವ್ರಿಗೆ ಒಂದು ಸ್ಥಾನ ಬೇಕಲ್ಲ, ಒಳ್ಳೆಯ ಒಂದು ದೊಡ್ಡ ಸ್ಥಿತಿಯಲ್ಲಿ ಅವರು ಕೂಡ ಇರಬೇಕು. ಅದನ್ನು ನಾವು ಬಯಸಬೇಕು. ಸೊ ಈ ರೀತಿ ನಾವು ನಡುತ್ತಾ ನಮ್ಮ ರಕ್ಷಣೆಯನ್ನು ಕಾಯ್ದುಕೊಳ್ಬೇಕು, ನಮ್ಮ ಮಕ್ಕಳ ರಕ್ಷಣೆಯನ್ನು ಕಾಯ್ಕೋಬೇಕು. ದೇವರಾತ್ಮನು ನಮ್ಮ ಮೇಲೆ ಎಷ್ಟು ಶಿಕ್ಷೆ ಪಡ್ತಾ ಇದ್ದಾರೋ ಅವರ ಮೇಲೆ ಕೂಡ ಅಷ್ಟೇ
ಸಾಧ್ಯತೆ ಇದೆ. ಯಾವಾಗ ಅರಣ್ಯವಾದಾಗ ದೇವರು ಆಗೋದಿಲ್ಲ, ಜಸ್ಟಿಸ್ ಫಾಲೋ ಆಗೋದು ಅಷ್ಟು ಕಠಿಣವಾಗೋದಿಲ್ಲ. ನಾವು ಬಯಸಬೇಕು ಅಷ್ಟೇ. ದೇವರು ನಮ್ಮನ್ನು ನೋಡ್ತಿದ್ದಾರೆ. ನಾವು ದೇವರ ಮಾರ್ಗಗಳಲ್ಲಿ ನಡೀಲಿಕ್ಕೆ ಇಷ್ಟಪಟ್ಟರೆ ಮಾತ್ರ ಸಾಕು, ದೇವರು ಎಲ್ಲವನ್ನೂ ಸರಳಪಡಿಸ್ತಾರೆ. ಅಲ್ಲಿ ವಾಕ್ಯ ನೋಡ್ತಿದ್ದೀರಲ್ಲ, ನಮಗೆ ಕೊಟ್ಟಾಗ ವಾಗ್ದಾನ ಈ ವರ್ಷದ ಎಲ್ಲ ಡೊಂಕು ಮಾರ್ಗಗಳನ್ನು ದೇವರು ಏನ್ ಮಾಡಲಿಕ್ಕೆ ಸಾಧ್ಯ? ಸರಳಗೊಳಿಸಲಿಕ್ಕೆ ಸಾಧ್ಯ. ಅದನ್ನು ನಾವು ನಂಬಿ ಒಂದು ಹೆಜ್ಜೆ ಇಟ್ಟರೆ ಸಾಕು, ನಮ್ಮ ದಾರಿ ತಾನೇ ಸ್ಟ್ರೈಟ್ ಆಗ್ಬಿಟ್ಟು ಸ್ಮೂತ್ ಆಗ್ಬಿಟ್ಟು ತೆಗ್ಗು ದಿಬ್ಬಗಳೆಲ್ಲವನ್ನು ಸರಿಪಡಿಸಿ ದೇವರು ನೆಲ ಸಮನೇಲ ಮಾಡಿ ನಮ್ಮನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಅದು ಕೇವಲ ನಾವು ಹೆಜ್ಜೆ ತಗೋಬೇಕು. ನಾವು ಅದನ್ನ ಪಾಲನೆ ಮಾಡ್ತೇವೆ. ದೇವರು ನಿನಗೋಸ್ಕರ ಈ ರೀತಿ ಜೀವಿಸ್ತೇನೆ ಅಂತ ಹೇಳಿ ಒಂದು ನಿರ್ಧಾರ ತಗೊಳ್ಳೋದು ಮಾತ್ರ ತಡ. ಅದಕ್ಕೆ ನಮಗೆ ಪರಿಶುದ್ಧಾತ್ಮನ ಬೇಕು. ಪರಿಶುದ್ಧಾತ್ಮನಿಲ್ಲದೆ ನಾವು ಪ್ರಾಪಂಚಿಕವಾಗಿ ಒಂದು ಸ್ಥಿತಿಯಲ್ಲೇ ಇರ್ತೇವೆ. ಆ ಒಂದು ಫ್ಲೆಶ್, ನಮ್ಮ ಬಾಡಿ, ನಮ್ಮ ಒಂದು ಶರೀರದ ಡಾಮಿನೇಷನ್ ಅಲ್ಲಿ ನಾವು ಇರ್ತೇವೆ. ಅಯ್ಯೋ, ನೀವು ಮಾಡಿದ್ರೆ ಹೆಂಗ್ರಿ, ಮತ್ತು ಲೋಕ ಹೆಂಗ್ರಿ, ಸಮಾಜ ಹೆಂಗ್ರಿ, ಮತ್ತು ಸ್ಕೂಲ್ನಾಗ ಹೆಂಗ್ರಿ, ಕಾಲೇಜ್ನಾಗ ಹೆಂಗ್ರಿ, ಪ್ರತಿಯೊಂದು ಈ ಒಂದು ಫಿಸಿಕಲ್ ಒಂದು ಥಿಂಗ್ಸ್ ನಮ್ಮನ್ನ ಡಾಮಿನೇಟ್ ಮಾಡಲಿಕ್ಕೆ ಸಾಧ್ಯ. ಆದರೆ ಯಾವಾಗ ದೇವರಾದರೂ ನಮ್ಮ ಮೇಲೆ ಬರ್ತಾನೋ ಇವೆಲ್ಲ ನಮ್ಮನ್ನು ಡಾಮಿನೇಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆಟೋಮೆಟಿಕ್ಲಿ ದೇವರು ನಮ್ಮನ್ನ ನಮ್ಮ ಒಂದು ರೈಚಿಯಸ್ನೆಸ್, ನಮ್ಮ ಒಂದು ನೀತಿಯನ್ನ ನಾವು ನೀತಿಯಲ್ಲಿ ನಿಂತ್ಕೊಳ್ಳಿಕ್ಕೆ ದೇವರು ಎಲ್ಲವನ್ನು ಸರಳಪಡಿಸಿ ಮಾರ್ಗಗಳನ್ನು ಮಾಡುವಂಥ ದೇವರು ನಮ್ಮ ದೇವರಾಗಿದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸಬೇಕಂದ್ರೆ ನಾವು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಲಿಕ್ಕೆ ದಾಹವುಳ್ಳವರಾಗಬೇಕು. ಆತನನ್ನು ಹೊಂದಿಕೊಳ್ಳಲಿಕ್ಕೆ ನಾವು ಎದುರು ನೋಡಬೇಕು. ನಮ್ಮನ್ನು ನಾವು ತಗ್ಗಿಸಿಕೊಂಡು ಒಂದು ರಿಪೆಂಟೆನ್ಸ್, ಪಶ್ಚಾತ್ತಾಪದ ಒಂದು ಪ್ರಾರ್ಥನೆಗಳಲ್ಲಿ ನಾವು ತೊಡಗಿರೋದು. ಯಾಕೆ ನಾವು ಈ ರೀತಿಯಲ್ಲಿ ಕೂಡಿ ಬರ್ತಾ ಇದ್ದೇವೆ ಈ ದಿವಸಗಳಲ್ಲಿ? ಯಾಕೆ ಸಹೋದರಿಗೆ ದೇವರು ಈ ಭಾರವನ್ನು ಕೊಟ್ಟಿದ್ದಾರೆ? ನಾವೆಲ್ಲರೂ ಕೂಡಿ ಬಂದು ಪ್ರಾರ್ಥನೆ ಮಾಡಿದ ಸಾಧಾರಣ ಪ್ರಾರ್ಥನೆ ದೇವರು ಅಷ್ಟು ಲಾಲಿಸುವುದಿಲ್ಲ. ಯಾವಾಗ ನಾವು ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡ್ತೇವೋ ದೇಶವನ್ನೇ ದೇವರು ಗುಣಪಡಿಸುತ್ತಾನೆ. ದೇಶವನ್ನೇ ನಾವು ಗುಣಪಡಿಸುವಷ್ಟು ಶಕ್ತರಾಗ್ತೇವೆ. ಯಾವಾಗ ನಾವು ಮೊಣಕಾಲು, ನಾವು ತಗ್ಗಿಸಿಕೊಂಡು, ನಾವು ಪಶ್ಚಾತ್ತಾಪದಿಂದ ಯಾವಾಗ ದೇವರಿಗೋಸ್ಕರ ಮೊರೆ ಇಡ್ತೀವೋ ಆವಾಗ ನಾವು ಮಾಡುವಂಥ ಪ್ರಾರ್ಥನೆಗಳೆಲ್ಲವನ್ನೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ. ಆ ಉತ್ತರಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ. ದೇವರ ವಾಕ್ಯವನ್ನು